ಈ ಒಂದು ಬೈಬಲ್ ಸ್ಟಡಿ ಧ್ಯಾನಕ್ಕಾಗಿ ನಾನು ಅಪೊಸ್ತಲರ ಕೃತ್ಯಗಳು ಈ ಪುಸ್ತಕವನ್ನ ಆಯ್ದುಕೊಂಡಿದ್ದೇನೆ. ಸಾಮಾನ್ಯವಾಗಿ ಅನೇಕ ಬಾರಿ ಈ ಪುಸ್ತಕಗಳ ವಿಷಯದಲ್ಲಿ ನೀವು ಕೇಳಿರುತ್ತೀರಿ ಮತ್ತು ಇದನ್ನ ಅಧ್ಯಯನ ಮಾಡಿರುತ್ತೀರಿ. ಹಾಗೂ ನೀವು ನಿಮ್ಮಲ್ಲಿ ಅನೇಕರು ಕೂಡ ಇದರ ಕುರಿತಾಗಿ ನೀವು ಬೋಧಿಸಿರುತ್ತೀರಿ. ಇದರ ಸಾಕಷ್ಟು ತಿಳುವಳಿಕೆ ಜ್ಞಾನ ಕೂಡ ದೇವರು ನಿಮಗೆ ಕೊಟ್ಟಿದ್ದಾನಂತೇಳಿ ನಾನು ನೆನೆಸ್ತೇನೆ. ಸೊ ದೇವರಾತ್ಮನು ಆ ನಾವು ಯಾವಾಗ ಧ್ಯಾನ ಮಾಡಿದ್ರು, ಯಾವಾಗ ಅಧ್ಯಯನ ಮಾಡಿದ್ರು ಕೂಡ ನಮಗೆ ಹೊಸ 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 ತಿಳುವಳಿಕೆಗಳು, ಹೊಸ ಆಲೋಚನೆಗಳು, ಹೊಸ ಮಾರ್ಗದರ್ಶನಗಳು, ಉದಾಹರಣೆಗಳು ದೇವರಾತ್ಮನ ಮೂಲಕ ನಾವು ಪಡಿಬಹುದಾಗಿದೆ. ಅದಕ್ಕೆ ಪ್ರಲಾಪಗಳಲ್ಲಿ ನಾವು ನೋಡುತ್ತೇವೆ, ಅನುದಿನವೂ ಹೊಸದಾಗಿ ಎಂಬುದಾಗಿ. ದಿನೇ ದಿನೇ ಹೊಸ ವಿಷಯ ಕಾಣುವಂಥದ್ದು, ಓದುವಂಥದ್ದು ದೇವರ ಪರಿಶುದ್ಧ ಗ್ರಂಥದಲ್ಲಿ ಹೊರತು ಲೋಕದಲ್ಲಿ ಎಲ್ಲಿಯೂ ಕೂಡ ನಾವು ಹೊಸ ವಿಷಯಗಳನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಈ ಗ್ರಂಥದ ಮೂಲಕವಾಗಿ ನಾವು ದೇವರಾತ್ಮ ನಮ್ಮನ್ನು ನಡೆಸಿದಂತೆ ನಾವು ಅನೇಕ ಸಂಗತಿಗಳನ್ನ ಕೇಳಿ ತಿಳ್ಕೊಳ್ಳೋಣ ಪ್ರೇರೆ. ಅಪೊಸ್ತಲ ಕೃತ್ಯಗಳು ಗ್ರಂಥದಲ್ಲಿ ಸುಮಾರು 28 ಅಧ್ಯಾಯಗಳಿದೆ. ವಾಸ್ತವಿಕವಾಗಿ ನಾವೆಲ್ಲರೂ ಸುಲಭವಾಗಿ ಇದನ್ನ ಅರ್ಥ ಮಾಡಿಕೊಳ್ಳೋದು, ಲೂಕನು ಇದನ್ನ ಬರೆದಿದ್ದಾನೆ, ಲೂಕನು ಬರೆದಿದ್ದು ಅನ್ನೋದಕ್ಕೆ ಅನೇಕ ಪುರಾವೆಗಳಿದೆ ಎಂಬುದಾಗಿ. ಯಾಕಂದ್ರೆ ಮೊದಲನೇ ವಚನದಲ್ಲಿ ಥೆಯೋಫಿಲನೇ, ನಾನು ಮೊದಲು ಬರೆದ ಚರಿತ್ರೆಯಲ್ಲಿ ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಪ್ರಾರಂಭಿಸಿದ್ದೆಲ್ಲವನ್ನು ಹೇಳಿದ್ದನೆಂಬುದಾಗಿ. ಸೊ ಈ ಪ್ರಾರಂಭದ ಅಂಶವು ನಮಗೆ ಲೂಕನೇ ಈ ಒಂದು ಗ್ರಂಥವನ್ನ ರಚಿಸಿದ್ದಾನೆ. ಯಾಕಂದ್ರೆ ಅಪೋಸ್ತಲರ ಸಂಗಡ ಹೆಚ್ಚಾಗಿ ಪ್ರಯಾಣ ಮಾಡಿದಂಥವನು, ಸುವಾರ್ತೆಯ ಯಾತ್ರೆಗಳಲ್ಲಿ ಸಹಕಾರಿಯಾಗಿ ಓಡಾಡಿದಂಥವನು ಈ ಒಂದು ಲೂಕನು ಎಂಬುದಾಗಿ ಗ್ರಹಿಸುತ್ತೇವೆ ಪ್ರೇರೆ. ಸೊ ಹಾಗಾಗಿ ಲೂಕನು ಬರೆದಿದ್ದಾನೆ ಎಂಬುದಾಗಿ ನಾವು ಇದರ ವಿಷಯದಲ್ಲಿ ಹೆಚ್ಚು ಆಲೋಚನೆ ಮಾಡೋದ್ರಲ್ಲಿ ತಪ್ಪಾಗ್ಲಾರ್ದು. ಇನ್ನು ಅನೇಕರು, ಕೆಲವರು ಬೇರೆ ಬೇರೆ ವಿಧಾನವಾಗಿ ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡೋದುಂಟು, ಇದನ್ನು ಬಾರ್ನಬನು ಬರೆದಿದ್ದಾನೆ ಎಂಬುದಾಗಿ. ಮತ್ತು ಇನ್ನು ಅಪೋಸ್ತಲರು ಕೆಲವರು ಬರೆದಿದ್ದಾರೆ ಎಂಬುದಾಗಿ ಕೂಡ ಕೆಲವು ಕಡೆ ಕೆಲವು ಚರಿತ್ರೆ ಭಾಗಗಳಲ್ಲಿ ಅವರು ಬರೆದಿದ್ದರ ತಿಳಿಸ್ತಾರೆ. ಅದೇ ಹೆಚ್ಚು ಭಾಗ ಲೂಕನು ಬರೆದಿದ್ದಾನೆ ಎಂಬುದಾಗಿ ಇದರ ಒಂದು ಮುಖ್ಯವಾದ ಉದ್ದೇಶ, ಆಲೋಚನೆ ಆಗಿದೆ. ಸೊ ನಾವು ಈ ಗ್ರಂಥವನ್ನ ಸವಿಸ್ತಾರವಾಗಿ ಧ್ಯಾನ ಮಾಡುವಂತೆ, ಇದರ ಕುರಿತಾಗಿ ಕಲೀಲಿಕ್ಕಾಗುವಂತೆ ದೇವರಾತ್ಮ ನಮಗೆ ಸಹಾಯ ಮಾಡುವಾಗ ಒಂದು ಕ್ಲುಪ್ತವಾದ ಪ್ರಾರ್ಥನೆ ನಾನು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು. ಅತ್ಯಂತ ಪ್ರೀತಿಯುಳ್ಳ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ಆತ್ಮನ ಸಹಾಯ ಸಹಕಾರ ನಮಗೆ ನೀಡು. ಅಪೊಸ್ತಲ ಕೃತ್ಯಗಳಲ್ಲಿರುವಂತ ಬರೆದಿರುವಂತ ಅನೇಕ ಸತ್ಯಾಂಶಗಳು, ಮೊದಲನೇ ಶತಮಾನದಲ್ಲಿ ನಡೆದಂತ ಸುವಾರ್ತೆಯ ಯಾತ್ರೆಯ ಭಾಗಗಳು ನಮಗೆ ಸರಿಯಾಗಿ ಅರಿವು ನೀಡಿ ತಿಳುವಳಿಕೆ ನೀಡಬೇಕಾಗಿ ಬೇಡುತ್ತೇವೆ. ಅದನ್ನು ಸ್ಪಷ್ಟವಾಗಿ ನಾವೆಲ್ಲರೂ ಗ್ರಹಿಸಿಕೊಳ್ಳುವಂತೆ, ಅರ್ಥ ಮಾಡಿಕೊಳ್ಳುವಂತೆ ನಿನ್ನ ಆತ್ಮನ ಸಹಾಯ ನಮಗೆ ಅನುಗ್ರಹಿಸಿಕೊಡ್ಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಅಪೊಸ್ತಲ ಕೃತ್ಯಗಳು 4 ಸುವಾರ್ತೆ ಆದ್ಮೇಲೆ ದೇವರಾತ್ಮನು ಈ ಒಂದು ಚರಿತ್ರೆಯ ಭಾಗವನ್ನ ಮಧ್ಯದಲ್ಲಿ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇದು ಎಲ್ಲರ ಪವಿತ್ರಾತ್ಮನ ಕಾರ್ಯ. ಎಲ್ಲಿ ಸುವಾರ್ತೆ ಬರಬೇಕು ಮತ್ತು ಎಲ್ಲಿ ಈ ಒಂದು ಅಪೊಸ್ತಲ ಕೃತ್ಯಗಳ ಚರಿತ್ರೆ ಭಾಗ ಬರಬೇಕಾಗಿದೆ, ಅನಂತರ ಪತ್ರಿಕೆ ಬರಬೇಕು ಎಂಬುದು ದೇವರಾತ್ಮನ ಕಾರ್ಯ. ಸಮಯವು ಆಚೆ ಈಚೆ ಇರ್ಬೋದು. ಸೊ ಯೋಹಾನನು ಬರೆದ ಸುವಾರ್ತೆ ಮತ್ತು 3 ಪತ್ರಿಕೆಗಳು, ಇವೆಲ್ಲ ಯೋಹಾನನು, ಪ್ರಿಯ ಶಿಷ್ಯನಾದ ಯೋಹಾನನು ತನ್ನ ಕಡೇ ಕಾಲದಲ್ಲಿ ಅಬೌವ್ 70 AD 70 ಮೇಲೆ ಬರೀತಾನೆ. 70, 80, 90ರಲ್ಲಿ ಆ ಪತ್ರಿಕೆಗಳನ್ನು ಬರೀತಾನೆ ಪ್ರಿಯರೇ. ಪತ್ರಿಕೆ ಮತ್ತು ಪ್ರಕಟಣೆ ಗ್ರಂಥ ಮತ್ತು ಸುವಾರ್ತೆ. ಆದ್ರೆ ಪುಸ್ತಕಗಳು, ಸುವಾರ್ತೆಗಳು ಒಂದು ಭಾಗ ಇರಬೇಕು, ಅಪೊಸ್ತಲ ಕೃತ್ಯಗಳು ಅಂದ್ರೆ ಅವರ ಕಾರ್ಯಕಲಾಪಗಳು ಒಂದು ಭಾಗ, ಪತ್ರಿಕೆಗಳು ಒಂದು ಭಾಗ ಇರಬೇಕೆಂಬುದಾಗಿ ದೇವರಾತ್ಮನು ಅಂದಿನ ಭಕ್ತರಿಗೆ ಪ್ರೇರೇಪಣೆ ಮಾಡಿದ್ರಿಂದ ಆ ರೀತಿ ಒಂದು ಅದು ಜೋಡಿಸಿದ್ದಾರೆ. ಕಾಲವು ನಮಗೆ ಮುಖ್ಯವಲ್ಲ. ಆದ್ರೆ ಸುವಾರ್ತೆ ಆದ ನಂತರ ಅವರ ಕಾರ್ಯಗಳು ಮತ್ತು ಪತ್ರಿಕೆಗಳು ನಮಗೆ ಬೋಧನೆ
ಮತ್ತೆ ಉಪದೇಶವನ್ನು ಕೊಡ್ತದೆ. ಸಭೆ ವಿಶ್ವಾಸಿ ಅವರ ಜೀವನ ಶೈಲಿ ಹೇಗಿರಬೇಕೆಂಬುದಾಗಿ ಪತ್ರಿಕೆಗಳು ನಮಗೆ ಬೋಧಿಸ್ತದೆ. ಸುವಾರ್ತೆ ಏನ್ ತಿಳಿಸ್ತದೆ? ಕರ್ತನಾದ ಯೇಸು ಕ್ರಿಸ್ತನ ವ್ಯಕ್ತಿತ್ವ, ಯಾಕೆ ಸ್ವಾಮಿ ಲೋಕಕ್ಕೆ ಬಂದ್ರು, ಬಂದ ನಂತರ ಮಾಡಿದ ಕಾರ್ಯವೇನು, ಆತನು ತಿರುಗಿ ಹೊರಟೋಗ್ಬೇಕಾದ್ರೆ ಆತನು ಮಾಡಿದ ವಾಗ್ದಾನಗಳೇನು, ನಿರೀಕ್ಷೆಯ ಉಪದೇಶವೇನು, ಇದು ಸುವಾರ್ತೆ ಮೂಲಕ ನಾವು ಕಲಿಬಹುದಾಗಿದೆ. ಆದ್ರೆ ಈ ಪತ್ರಿಕೆಯು, ಈ ಅಪೊಸ್ತಲ ಕೃತ್ಯಗಳು ಗ್ರಂಥ ಚರಿತ್ರೆ ಭಾಗವು ಇದನ್ನ ಅನೇಕ ಭಕ್ತರು ಏನಂತ ವಿವರಿಸ್ತಾರೆ, ಇದು ಸುವಾರ್ತೆಗೂ ಮತ್ತು ಪತ್ರಿಕೆಗಳಿರ್ತಕ್ಕಂಥ ಒಂದು ಬ್ರಿಡ್ಜ್, ಒಂದು ಸೇತುವೆ. ಸೇತುವೆ ಇಲ್ಲವಾದರೆ ನೀರಿನಲ್ಲಿ ಮುಳುಗುವಂತ ಪರಿಸ್ಥಿತಿ. ಸೇತುವೆ ಯಾಕೆ ಕಟ್ತಾರೆ? ದೊಡ್ಡ ಹಳ್ಳ ಅಥವಾ ಒಂದು ನದಿ ಅಥವಾ ಒಂದು ಚಾನಲ್, ಏನಾದ್ರೂ ಒಂದು ಅಲ್ಲಿ ಸರಿಯಾದಂತ ನಡ್ಕೊಂಡು ಹೋಗ್ಲಿಕ್ಕೆ, ಪ್ರಯಾಣ ಮಾಡ್ಲಿಕ್ಕೆ ಸಾಧ್ಯವಾಗಿದಿರತಕ್ಕಂತ ಸಂದರ್ಭದಲ್ಲಿ ಸೇತುವೆ ಕಟ್ತಾರೆ. ಸೊ ಈ ಅಪೊಸ್ತಲ ಕೃತ್ಯಗಳು ಇದು ಉಪದೇಶಕ್ಕೆ ತಲುಪುವುದು ಅಂತ, ಸುವಾರ್ತೆ, ರಕ್ಷಣೆಯ ಸುವಾರ್ತೆಗೂ ಬೋಧನೆಗೂ ಒಂದು ಬ್ರಿಡ್ಜ್, ಒಂದು ಸೇತುವೆ. ನಾವು ಆ ಸೇತುವೆ ಮೂಲಕ ಪ್ರಯಾಣ ಮಾಡಲೇಬೇಕು. ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲ ಕೃತ್ಯಗಳು, ಈ ಗ್ರಂಥವು ಎಷ್ಟು ಪ್ರಾಮುಖ್ಯತೆ, ಇದು ಅಗತ್ಯ ಇದೆಯಾ? ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲ ಕೃತ್ಯಗಳ ಗ್ರಂಥ ನಮಗೆ ಅಗತ್ಯ ಇದೆಯಾ? ಸ್ವಾರ್ಥಿಗಳನ್ನು ಓದಿ ಜನರಿಗೆ ಉಪದೇಶ ಮಾಡಿ ಯೇಸು ಕ್ರಿಸ್ತನನ್ನು ಕಂಡುಕೊಂಡು, ಪತ್ರಿಕೆಗಳನ್ನು ಓದಿ ನಮ್ಮ ಜೀವನವನ್ನ ಕ್ರಮಪಡಿಸ್ಕೊಂಡು ಸಭೆಗಳನ್ನು ದೃಢಪಡಿಸ್ಕೊಂಡ್ರೆ ಸಾಕು. ಆದ್ರೆ ಈ ಅಪೊಸ್ತಲ ಕೃತ್ಯಗಳು ಬೇಕಾ ನಮಗೆ? ಅನೇಕ ಪ್ರಶ್ನೆಗಳು ಬಂತು. ಸೊ ಅಪೊಸ್ತಲ ಕೃತ್ಯಗಳು ನಮಗೆ ಪವಿತ್ರಾತ್ಮನು ಪರಿಚಯ ಮಾಡಲಿಲ್ಲ ಅಥವಾ ಈ ಗ್ರಂಥವನ್ನು ಬರೆಸಲಿಲ್ವಾದ್ರೆ ಕೆಲಸದ ನೈಪುಣ್ಯತೆ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಕೆಲಸದ ವಿಧಾನ, ಸೇವೆಯ ವಿಧಾನ, ಕರೆಯುವಿಕೆಯ ವಿಧಾನ, ಕಳಿಸಲ್ಪಡುವಂತ ವಿಧಾನ, ಈ ಒಂದು ಪರಿಚಯ ನಮ್ಗೆ ಆಗ್ತಿರ್ಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಈ ಪುಸ್ತಕದ ಛಾಯೆ ಒಂದು ಗ್ರಂಥ ಇದೆ, ನಿಮಗೆ ನೆನಪಿದೆಯಾ? ಇದರ ಸೇಮ್ ಈ ಅಪೊಸ್ತಲ ಕೃತ್ಯಗಳ ಗ್ರಂಥವನ್ನ ಹಳೆ ಒಡಂಬಡಿಕೆಯಲ್ಲಿ ಒಂದು ಪುಸ್ತಕಕ್ಕೆ ಹೋಲಿಸ್ತಾರೆ. ಅದು ಒಬ್ಬ ವ್ಯಕ್ತಿ ಹೆಸರಲ್ಲಿ ಇರ್ತಕ್ಕಂಥ ಒಂದು ಗ್ರಂಥ. ಆ ಗ್ರಂಥವನ್ನ ನಾವು ಪೂರ್ತಿಯಾಗಿ ಓದೋದಾದ್ರೆ ಅದರ ಎಲ್ಲ ಛಾಯೆ ಶೈಲಿ ಇದರಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಹಳೆ ಒಡಂಬಡಿಕೆ ವಿಷಯ ಇದ್ರೆ ಆ ಭಕ್ತನ ಹೆಸರು ಇದ್ರಲ್ಲಿ ಇಲ್ಲ. ಬಟ್ ಈ ಎರಡೂ ಪುಸ್ತಕಗಳ ಉದ್ದೇಶ ಒಂದೇ ಆಗಿದೆ. ಹಳೆ ಒಡಂಬಡಿಕೆಯಲ್ಲಿ ನೆಹೆಮೀಯನ ಗ್ರಂಥವನ್ನು ನೀವು ಓದಿರ್ಬೋದು. ಹೆಜ್ರ ಆದ್ರ ಮೇಲೆ ನೆಹೆಮೀಯ, ಶೂಷನ್ ಕೋಟೆಯಲ್ಲಿ ಯಹೂದ್ಯರು ಇಸ್ರಾಯೇಲರು ಇರುವಾಗ ಅಲ್ಲಿ ನೆಹೆಮೀಯನ ಕಾಲ ಬರ್ತದೆ. ಅವರೆಲ್ಲರೂ ಬಾಬೆಲ್ನಲ್ಲಿ ಹುಟ್ಟಿದಂತವ್ರು. ಹೆಜ್ರಾ, ನೆಹೆಮೀಯ, ಜರುಬಾಬೆಲ್ ಅವರೆಲ್ಲರೂ ಬಾಬೆಲ್ ದೇಶಕ್ಕೆ ಸಂಬಂಧಪಟ್ಟವರು. ಅಲ್ಲಿ ಒಳ್ಳೆ ಉದ್ಯೋಗ ಸಿಕ್ತವ್ರಿಗೆ ಅವರು ಸೆಟಲ್ ಆದ್ರು. ಆದ್ರೆ ಯೆರೂಸಲೇಮಿನ ಮತ್ತು ಯಹೂದ್ಯರ ಜನರ ಸ್ಥಿತಿ, ಚಿಂತನೆಗಳು, ದೇವಭಕ್ತರಾದಂತ ಹೆಜ್ರಾ, ನೆಹೆಮೀಯ, ಜರುಬಾಬೆಲ್ಗೆ ಬರುವಾಗ, ಅವ್ರ ವಿಷಯಗಳನ್ನು ಕೇಳಿಸ್ಕೊಳ್ಳುವಾಗ, ಅವರು ಅರಸನ ಅಪ್ಪಣೆಯನ್ನು ಪಡೆದು ಪ್ರಯಾಣ ಬೆಳೆಸ್ತಾರೆ. ಯೆರೂಸಲೇಮಿಗೆ ಪ್ರಯಾಣ ಬೆಳೆಸಿ ಬಿದ್ದೋಗಿರುವಂತಹ ಪೌಳಿಗೋಡೆ, ಕೆಡವಲ್ಪಟ್ಟಿರುವಂತಹ ಸಮಾಧಿಗಳು, ದೇವಾಲಯದ ಶಿಥಿಲಗಳು ಎಲ್ಲವನ್ನ ಕ್ರಮಪಡಿಸಿ ಅವರು ಕಟ್ಟುವಂತ ಕೆಲಸಕ್ಕೆ ಕೈ ಹಾಕ್ತಾರೆ. ನೆಹೆಮೀಯನ ಗ್ರಂಥ 2ನೇ ಅಧ್ಯಾಯದಲ್ಲಿ ನಾವು ಓದ್ತಿದ್ದೇವೆ, ಬನ್ನಿರಿ ಕಟ್ಟೋಣ, ನಮ್ಮ ಮೇಲಿರುವ ನಿಂದನೆಗಳನ್ನ ತೊಲಗಿಸಿಕೊಳ್ಳುವುದಕ್ಕಾಗಿ ಕಟ್ಟುವ ಕೆಲಸಕ್ಕೆ ಕೈ ಹಾಕೋಣ. ಈ ಕಟ್ಟುವುದಿದೆಯಲ್ಲ, ಪ್ರತಿಯೊಬ್ಬ ವಿಶ್ವಾಸಿ, ಪ್ರತಿಯೊಂದು ಕುಟುಂಬ, ಪ್ರತಿಯೊಂದು ಸಭೆ ಪ್ರತಿದಿನ ಕೂಡ ಕಟ್ಟುವಂತ ಕೆಲಸಕ್ಕೆ ತೊಡಗಿಸಿಕೊಳ್ಳಲೇಬೇಕು. ಅಲ್ಲೊಂದು ಮಾತು ಬರ್ದಿರ ನೆಹೆಮೀಯನ ಏನಂತ ಹೇಳ್ತಾರೆ ಅಂದ್ರೆ, ನಾವು ತಪ್ಪು ಮಾಡಿ ನಿಂದನೆ ಹೊತ್ಕೊಂಡಿದ್ದಲ್ಲ, ಆದ್ರೆ ನಿಂದನೆಗಳು ಬಾರದಂತೆ, ನಿಂದನೆಗಳನ್ನು ತೊಲಗಿಸಿಕೊಳ್ಳುವುದಕ್ಕಾಗಿ ನಾವು ಕಟ್ಟುವ ಕೆಲಸಕ್ಕೆ ಕೈ ಹಾಕೋಣ. ಯಾವೊಬ್ಬ ವಿಶ್ವಾಸಿ ನಿಂದನೆ ಅಂದು ಕೂಡ್ಲೇನೆ, ಅವಮಾನ ಅಂದು ಕೂಡ್ಲೇನೆ ತುಂಬಾ ಕೈ ಚೆಲ್ಲಿ ಬೇಸರದಿಂದ ಜಿಗುಪ್ಸೆ ಕೂರ್ತಾರೆ. ಸೊ ನಮ್ಗೆ ಬರುವಂತ ನಿಂದನೆ ಮತ್ತು ಈ
ತಾತ್ಸಾರ, ನಿರ್ಲಕ್ಷ್ಯತನ, ಅವಮಾನಗಳು. ಯಾಕಂದ್ರೆ ಯು ವಿಲ್ ಬಿ ಸ್ಟಾರ್ಟ್ ದ ಬಿಲ್ಡ್. ನೀನು ಕಟ್ಟುವುದಕ್ಕಾಗಿ ನೀನು ಪ್ರಾರಂಭಿಸು. ಏನಾದ್ರೂ ಸರಿ, ಜೀವನದ ಕೆಲವು ವಿಷಯಗಳನ್ನು ಕಟ್ಟಬೇಕಾಗಿದೆ, ಸಭೆಯ ಕೆಲವರನ್ನು ಕಟ್ಟಬೇಕಾಗಿದೆ, ಸೇವೆಯಲ್ಲಿ ನಾವು ಕಟ್ಟಬೇಕಾಗಿದೆ, ಸಭಾ ಕಟ್ಟಡಗಳನ್ನು ಕಟ್ಟಬೇಕಾಗಿದೆ, ಕೆಲವರ ಜೀವಿತಗಳನ್ನು ಕಟ್ಟಬೇಕಾಗಿದೆ. ಕಟ್ಟುವ ಕೆಲಸಕ್ಕಾಗಿ ನಾವು ಪ್ರಾರಂಭಿಸಬೇಕು. ನೆಹೆಮೀಯನ ಗ್ರಂಥದ ಆ ಛಾಯೆಯ ರೂಪ ಈ ಅಪೊಸ್ತಲ ಕೃತ್ಯಗಳಲ್ಲಿದೆ. ಈ ಅಪೊಸ್ತಲ ಕೃತ್ಯಗಳಲ್ಲಿರ್ತಕ್ಕಂಥ ಈ ಅಪೋಸ್ತಲರ ಶಿಷ್ಯರ ಅವರ ಉದ್ದೇಶ ಏನು? ಅವರು ಕೂಡ ಕಟ್ಟುವ ಕೆಲಸಕ್ಕಾಗಿ ಮುಂದುವರೆದ್ರು. ನಾವು ಸುವಾರ್ತೆ ಸೇವೆ ಅಂತ ಹೇಳ್ತೀವಿ. ಮಾರ್ಮಿಕವಾಗಿ, ಪರೋಕ್ಷವಾಗಿ ಕಟ್ಟುವ ಕೆಲಸಕ್ಕೆ ಅವರು ಮುಂದಾದ್ರು. ಪಟ್ಟಣಗಳನ್ನು ಕಟ್ಟೋದಲ್ಲ, ಕಟ್ಟಲ್ಪಟ್ಟಿರುವ ಪಟ್ಟಣಗಳಲ್ಲಿ ಸಭೆಗಳನ್ನು ಕಟ್ಟುವಂಥದ್ದು. ಕಟ್ಟಡ ಕಟ್ಟಲಿಕ್ಕೆ ಪ್ರಯಾಸ ಪಡ್ಲಿಲ್ಲ. ಎಲ್ಲೂ ಕೂಡ ಸಭಾಮಂದಿರಗಳನ್ನು ಕಟ್ಟಲಿಲ್ಲ. ಅವರು ಸಭೆಗಳನ್ನು ಸ್ಥಾಪನೆ ಮಾಡಿದ್ರು. ಅದು ಕಟ್ಟುವ ಕೆಲಸ. ಮನೆಗಳಲ್ಲಿ ಸಭೆಗಳನ್ನು ಕಟ್ಟಿದ್ರು ಮತ್ತು ಅನೇಕ ಸ್ಥಳಗಳಲ್ಲಿ, ವಠಾರಗಳಲ್ಲಿ, ಗುಡಾರಗಳಲ್ಲಿ ಸಭೆಗಳನ್ನು ಕಟ್ಟಿದ್ರು. ಕಟ್ಟುವ ಕೆಲಸಕ್ಕೆ ಅವರು ಕೈ ಹಾಕಿದ್ರು. ಇದು ನಮಗೆ ಒಳ್ಳೆ ಪಾಠ. ಇದು ಒಬ್ಬ ವ್ಯಕ್ತಿ ತಾನು ಕಟ್ಟುವ ಕೆಲಸಕ್ಕೆ ಕೈ ಹಾಕಿದ್ರೆ, ತೊಡಗಿಸ್ಕೊಂಡ್ರೆ, ಅವರ ದೃಷ್ಟಿ ಮತ್ತು ಉದ್ದೇಶ ಬಹಳ ವಿಭಿನ್ನವಾಗಿರ್ತದೆ, ವಿಶೇಷವಾಗಿರ್ತದೆ. ಕರ್ತನ ಕೃಪೆ ಅವರೊಂದಿಗೆ ಇರ್ತದೆ. ನೆಹೆಮೀಯನಿಗೆ ಟೋಬಿಯಾ ಸನ್ಬಲ್ಲಟರು ಒಂದು ವರ್ತಮಾನ ಕಳಿಸ್ತಾರೆ, ನೀನು ಬೇಗ ಬರಬೇಕು, ನಮಗೆಲ್ಲ ತುಂಬಾ ಕೆಲಸ ಇದೆ ಅಂತ ಹೇಳಿ. ನೆಹೆಮೀಯನ ಅವ್ರಿಗೂ ಒಂದು ವರ್ತಮಾನ ಕಳಿಸ್ತಾನೆ, ನಮಗೆಲ್ಲ ದೊಡ್ಡ ಜಂಬರ ಉಂಟು ಅಂತ ಹೇಳ್ತಾನೆ. ಅಂದ್ರೆ ನಮಗೊಂದು ದೊಡ್ಡ ಕೆಲಸ ಇದೆ, ಇಲ್ಲಿ ನಾವು ಬರ್ಲಿಕ್ಕಾಗಲ್ಲ. ಒಬ್ಬ ವ್ಯಕ್ತಿ ಕಟ್ಟುವಂತ ಕೆಲಸಕ್ಕೆ ಮುಂದಾದ್ರೆ ಅವರ ಸಂಪೂರ್ಣವಾದಂತ ಸಮರ್ಪಣೆ, ಉದ್ದೇಶ, ಭಾವನೆ, ಯೋಜನೆ ಆ ಕೆಲಸಕ್ಕೆ ಹಾಕುವಂಥದ್ದನ್ನು ಗಮನಿಸ್ತೇವೆ. ಸೊ ಅಪೊಸ್ತಲ ಕೃತ್ಯಗಳು ಇದು ಕಟ್ಟುವಂತ ಕೆಲಸದ ಒಂದು ಪುಸ್ತಕ. ಬಿಲ್ಟ್ ಎಪಿಸ್ಟಲ್, ಬಿಲ್ಟ್ ದ ಬುಕ್ ಆಫ್ ಬಿಲ್ಟ್, ಕಟ್ಟುವ ಪುಸ್ತಕ. ಸೊ ಅಪೊಸ್ತಲ ಕೃತ್ಯಗಳು ಸುವಾರ್ತೆ ಆದ ನಂತರ ಈ ಕೃತ್ಯಗಳ ಪುಸ್ತಕ ಬರೆಯಲ್ಪಟ್ಟಿತು. ಸುವಾರ್ತೆ ಏನ್ ತಿಳಿಸ್ತದೆ? ಕರ್ತನಾದ ಯೇಸು ಕ್ರಿಸ್ತನ ಜನನ, ಜೀವನ, ಮರಣ, ಆರೋಹಣ. ಇದು ಈ 4 ಸುವಾರ್ತೆ, ಮತ್ತಾಯ, ಮಾರ್ಕ್, ಲೂಕ ಮತ್ತು ಯೋಹಾನ್ ಬರ ಸುವಾರ್ತೆ. ಈ 4 ಸುವಾರ್ತೆಗಳು ಯೇಸು ಕ್ರಿಸ್ತನ ವ್ಯಕ್ತಿತ್ವದ, ಜೀವನದ, ಸೇವೆಯ ಭಾಗವನ್ನ ತಿಳಿಸುವುದಾದ್ರೆ, ಅಪೊಸ್ತಲ ಕೃತ್ಯಗಳು ಯೇಸು ಕ್ರಿಸ್ತನ ಬಗ್ಗೆ ಏನು ತಿಳಿಸೋದಿಲ್ಲ. ಕ್ರಿಸ್ತನು ಯಾವ ಉದ್ದೇಶಕ್ಕಾಗಿ ಅಥವಾ ಯಾಕೆ ಈ ಲೋಕಕ್ಕೆ ಬಂದನು, ಯಾಕೆ ಶಿಲುಬೆಯ ಮರಣವನ್ನು ಅನುಭವಿಸಿದನು, ಯಾಕೆ ಆತನು ಮರಣಿಸಿದನು, ಯಾಕೆ ತಿರುಗಿ ಎದ್ದು ಬಂದನು, ಉದ್ದೇಶ ಒಂದೇ. ನಾವು ನೆನೆಸ್ತೀವಿ, ರೋಮನರು ಅವತ್ತು ಹಿಂಸೆ ಪಟ್ಟಿಸಿದ್ರು, ಒಡೆದ್ರು, ಅವಮಾನ ಪಡಿಸಿದ್ರು, ಆತನನ್ನ ಕೊಂದರು, ಶಿಲುಬೆಗೆ ಹಾಕಿದ್ರು. ಬಹಳ ಸುಲಭವಾಗಿ ಹೇಳ್ತೀವಿ. ಅದರ ಉದ್ದೇಶ ಏನು? ಯೋಹಾನ್ ಬರ ಸುವಾರ್ತೆ 10ನೇ ಅಧ್ಯಾಯ 11ನೇ ವಚನ. ನಿಮ್ಮಲ್ಲಿ ಯಾರಾದ್ರೂ ನಿಮಗೆ ಸಿಕ್ಕೋದಾದ್ರೆ ಓದಿ ಪ್ರೇರಿ. ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 11ನೇ ವಚನದಲ್ಲಿ, ನಾನೇ ಒಳ್ಳೆ ಕುರುಬನು. ಎಸ್, ಪ್ಲೀಸ್ ಪ್ಲೀಸ್. ನಾನೇ ಒಳ್ಳೆ ಕುರುಬನು, ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಅಲ್ಲ, ನಾನೇ ಒಳ್ಳೆ ಕುರುಬನು, ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಓಕೆ, ನೋಡಿ, ಇನ್ನು ಆತನ ಶಿಲುಬೆ ಮರಣ ಅನುಭವಿಸಿಲ್ಲ. ಮೊದಲೇ ಕರ್ತನ ಹೇಳ್ತಾ ಇದ್ದಾನೆ, ನಾನೇ ಒಳ್ಳೆ ಕುರುಬನು ಮತ್ತು ಕುರಿಗಳಿಗಾಗಿ ಪ್ರಾಣ ಕೊಡುತ್ತಾನೆ. ಅಂದ್ರೆ ಆತನು ಯಾವ ಉದ್ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾನನ್ನೋದೇ ಬಹಳ ಪ್ರಾಮುಖ್ಯ. ಆತನು ಸತ್ತೋಗಿದ್ದಾನೆ, ಆತನ ಹಿಂಸೆ ಅನುಭವಿಸಿದ್ದಾನೆ, ಆತನು ಗಾಯ ಹೊಂದಿದ್ದಾನೆ, ಆತನು ಮುಳ್ಳಿನ ಕಿರೀಟ, 39 ಕೊರಡೆ ಪೆಟ್ಟುಗಳು, ಇದೆಲ್ಲ ಸಹಜ, ನಾವು ಓದ್ತೇವೆ. ಆದ್ರೆ ಏನು ಉದ್ದೇಶ? ವಾಟ್ ಈಸ್ ದ ರೀಸನ್ ಆಫ್ ದಿ ಇನ್ಸಿಡೆಂಟ್? ಅದು ಯಾಕೆ, ಕಾರಣ ಏನು? ಆತನು ಒಂದು ಭೂಮಿ ಮೇಲೆ ತನಗೋಸ್ಕರ ಒಂದು ಸಭೆಯನ್ನು ಸ್ಥಾಪಿಸೋದಕ್ಕಾಗಿ,
ತನ್ನ ಮಹಿಮೆಗಾಗಿ ಒಂದು ಬಳಗ, ಒಂದು ಗುಂಪು, ತನ್ನ ಹಿಂಬಾಲಿಸುವ ಒಂದು ಮಂಡಳಿ ಸ್ಥಾಪಿಸುವುದಕ್ಕಾಗಿ ಆತನು ಈ ಯೋಜನೆಯಕ್ಕೆ ಕೈ ಹಾಕ್ತಾನೆ. ಸ್ವಾರ್ಥಿಯು ಕ್ರಿಸ್ತನನ್ನು ಪರಿಚಯಿಸುವುದಾದ್ರೆ ಅಪೊಸ್ತಲ ಕೃತ್ಯಗಳಲ್ಲಿ ಸ್ವಾರ್ಥಿಯನ್ನು ನಂಬಿ ರಕ್ಷಿಸಲ್ಪಟ್ಟವರು ಮಂಡಳಿಗೆ ಸೇರಿಸುವಂತ ಒಂದು ಕೆಲಸ, ಒಂದು ಯೋಜನೆ, ಒಂದು ಪ್ರಾಜೆಕ್ಟ್ ಈ ಅಪೊಸ್ತಲ ಕೃತ್ಯಗಳಲ್ಲಿದೆ. ಬಹಳಷ್ಟು ಜನ ಉದಾಹರಣೆಗೆ ಹೇಳ್ತಾರೆ. ಕೆಲವರೆಲ್ಲ ಏನ್ ಹೇಳ್ತಾರೆ ನೋಡಿ, ಮರಣ ಕಾಲ ಬಂದಾಗ ಅವ್ರು ಮಾತ್ರ ನೆಮ್ಮದಿಯಾಗಿ ಮಲಗಿರ್ತಾರೆ, ಉಳಿದವರೆಲ್ಲರೂ ಅಳ್ತಾರೆ ಅಂತೇಳಿ. ಆದ್ರೆ ಹೊಸದಾಗಿ ಹುಟ್ಟಿದಾಗ ಒಂದು ಮಗು ಬರ್ತಾನೆ ಅಳ್ತದೆ. ಯಾಕೆ ಅಳೋದು? ಜಗತ್ತಿಗೆ ಬರ್ತಾ ಇದ್ದೀನಿ, ನನ್ನ ದುಃಖದ ದಿನಗಳು ಇವತ್ತಿಂದ ಪ್ರಾರಂಭವಾಗಿದೆ ಅಂತೇಳಿ. ಸೊ ಪ್ರಾರಂಭ ಇದು ಬಹಳ ಪ್ರಾಮುಖ್ಯ. ಸ್ವಾರ್ಥ ಮೂಲಕವಾಗಿ ಹೊಸದಾಗಿ ಹುಟ್ಟುವುದಾದ್ರೆ ಅಪೊಸ್ತಲ ಕೃತ್ಯಗಳು ಮಂಡಳಿಗೆ ಸೇರಿಸುವಂತ ಪ್ರಾರಂಭ, ಸಭೆಗೆ ಒಟ್ಟುಗೂಡಿಸುವಂತ ಪ್ರಾರಂಭ, ಸಭಾ ಜೀವಿತವನ್ನ ಕಟ್ಟುವಂತ ಒಂದು ಪ್ರಾರಂಭ. ಈ ಪ್ರಾರಂಭದ ಕೆಲಸವು ಅಪೊಸ್ತಲ ಕೃತ್ಯಗಳ ಗ್ರಂಥದಲ್ಲಿ ನಾವು ಗಮನಿಸ್ತೇವೆ. ಮತ್ತು ಬಹಳಷ್ಟು ವಿಶೇಷತೆ ಇದೆ ಅಪೊಸ್ತಲ ಕೃತ್ಯಗಳ ಗ್ರಂಥದಲ್ಲಿ. 3 ಸುವಾರ್ತೆಯ ಪ್ರಯಾಣಗಳು, ಪವಿತ್ರಾತ್ಮನ ಆಗಮನ, ಆಮೇಲೆ ಸಭಾ ಹಿರಿಯರನ್ನು, ಸಭಾ ಸೇವಕರನ್ನು ಗೊತ್ತು ಮಾಡುವಂತ ಒಂದು ಕಾರ್ಯ, ಯಹೂದ್ಯರಿಗೂ ಇಸ್ರಾಯೇಲರಿಗೂ ಮಾತ್ರವಲ್ಲದೆ ಅನ್ಯರಿಗೂ ಸುವಾರ್ತೆಯನ್ನು ಸಾರಬೇಕೆಂಬ ಒಂದು ಚರಿತ್ರೆ ಹಿನ್ನೆಲೆನ ಅಪೊಸ್ತಲ ಕೃತ್ಯಗಳಲ್ಲಿ ನಾವು ಗಮನಿಸ್ತೇವೆ. ಅವ್ರಿಗೂ ಸುವಾರ್ತೆ ಸಾರಲ್ಪಡಬೇಕು. ಅಪೊಸ್ತಲ ಕೃತ್ಯಗಳಲ್ಲಿ ಈ ಹಿನ್ನೆಲೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಸುವಾರ್ತೆಯು ಇನ್ನೂ ಇಸ್ರಾಯೇಲರ ಮಧ್ಯದಲ್ಲಿ ಅಥವಾ ಯಹೂದ್ಯರ ಮಧ್ಯದಲ್ಲಿ ಯೆರೂಸಲೇಮಿನಲ್ಲಿ ಸುತ್ತುವರಿತಾ ಇತ್ತು. ಯಾಕಂದ್ರೆ ಯೇಸು ಕ್ರಿಸ್ತನು ಅವರನ್ನ 70 ಮಂದಿಯಾಗಿ ಇಬ್ಬಿಬ್ಬರಾಗಿ ಕಳಿಸಲ್ಪಡುವಾಗ ಅವ್ರು ಹೇಳಿದ್ದು, ಇಸ್ರಾಯೇಲರ ಮನೆತನಗಳಿಗೆ ಮಾತ್ರ ನೀವು ಹೋಗಿ, ಅನ್ಯರ ಬಳಿಗೆ ನೀವು ಹೋಗ್ಬೇಡಿ ಅಂತ ಹೇಳ್ತಾರೆ. ಆದ್ರೆ ನಾವು ಅಪೊಸ್ತಲ ಕೃತ್ಯಗಳಿಗೆ ಬರುವಾಗ ಅದು ಬದಲಾಗುತ್ತೆ. ಅದೇ ಸುವಾರ್ತೆ ಬದಲಾಗ್ಲಿಲ್ಲ. ಅದೇ ಸುವಾರ್ತೆ, ಅದೇ ಕೆಲಸಗಾರರು, ವಿಧಾನ ಬದಲಾಯಿತು. ನಾನು ಮೊದಲು ಹೇಳಿದ್ದೆ, ನಾನಿರುವಾಗ ಹೇಳಿದ್ದೆ, ನೀವು ಇಸ್ರಾಯೇಲರ ಮನೆತನಗಳ ಮನೆಗೆ ಹೋಗಿ ಅಂತ ಹೇಳಿ. ಆದ್ರೆ ಈಗ ನಾನು ಪವಿತ್ರಾತ್ಮನ ಕಳಿಸ್ಕೊಡ್ತಾ ಇದ್ದೀನಿ. ಪವಿತ್ರಾತ್ಮ ನಿಮ್ಗೆ ಏನ್ ಹೇಳ್ತಾರೆ ಅದನ್ನ ಕೇಳ್ರಿ. ಪವಿತ್ರಾತ್ಮನ ಬಂದ ನಂತರ ಅವರಿಗೆ ವಿಶೇಷವಾದದ್ದು ಒದಗಿ ಬಂತು. ಇದನ್ನ ನಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ವಿಶೇಷವಾದದ್ದು 1ನೇ ಅಧ್ಯಾಯ 8ನೇ ವಚನದಲ್ಲಿ ಅವರಿಗೆ ವಿಶೇಷವಾದ ಬಲ ಸಿಕ್ತು, ಭಾಷಾ ಜ್ಞಾನ ಸಿಕ್ತು. 2ನೇ ಅಧ್ಯಾಯ 4ನೇ ವಚನದಲ್ಲಿ ಭಾಷಾ ಜ್ಞಾನ, ಬಲವು, ಜ್ಞಾನ ಸಿಕ್ತು. 3ನೇದಾಗಿ ಅವರು ಯೇಸು ಕ್ರಿಸ್ತನು ಪುನರುತ್ಥಾನಗೋದಕ್ಕಿಂತ ಮೊದಲು ಅವರು ಬಹಳ ನಡುಗುತ್ತಾ ಭಯದಿಂದ ಕೋಣೆಗಳಲ್ಲಿ ಬಚ್ಚಿಟ್ಕೊಡ್ಬೇಕಾದ ಸ್ಥಿತಿ ಬಂತು. ಆದ್ರೆ ಅಪೊಸ್ತಲ ಕೃತ್ಯಗಳು ಬಂದಾಗ ಧೈರ್ಯವಾಗಿ ಮಾತಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಅವ್ರಿಗೆ ಧೈರ್ಯ ಸಿಕ್ತು, ಅವ್ರಿಗೆ ಬಲವು, ಅವ್ರಿಗೆ ಧೈರ್ಯವು, ಅವರಿಗೆ ಜ್ಞಾನವು, ಅದರ ಫಲ ಕೂಡ ಸಿಕ್ತು. ನಾನು ಅನಂತರ ರೆಫರೆನ್ಸ್ಗಳನ್ನ ಹೇಳ್ತಾ ಹೋಗ್ತೀವಿ, ಇದ್ರ ಔಟ್ಲೈನ್ ಹೇಳ್ತಿದ್ರಿ. ಸೊ ಅಪೊಸ್ತಲ ಕೃತ್ಯಗಳು ನಮಗೇನು ಅವಶ್ಯಕತೆ ಇದೆಯಾ ಸಭೆಗೆ? ಅಪೊಸ್ತಲರ ಆ ನಡವಳಿಕೆ, ಅವರ ನಿರ್ಧಾರಗಳು, ಅವರ ಭಾರ, ಅವರ ತ್ಯಾಗ ನಮಗೆ ಅರ್ಥವಾಗಿಲ್ಲ ಅಂದ್ರೆ ಹೊಸ ಒಡಂಬಡಿಕೆಯ ಸಭೆಗಳನ್ನು ಕ್ರಿಸ್ತನಿಗಾಗಿ ನಡೆಸಲಿಕ್ಕೆ ನಾವು ಕಲಿತಿರ್ಲಿಲ್ಲ. ಒಬ್ಬ ಹೊಸ ಒಡಂಬಡಿಕೆಯ ಉಪದೇಶ, ಬೋಧನೆ, ಪತ್ರಿಕೆಗಳನ್ನ ಓದ್ತೇವೆ, ಬೋಧನೆ, ಉಪದೇಶ. ಆದ್ರೆ ಯಾವಾಗ ಯಾವ ಬೋಧನೆ ಮಾಡಬೇಕು, ಯಾರ್ಯಾರನ್ನ ಈ ಸೇವೆಗೆ ಆರಿಸ್ಕೊಳ್ಳಬೇಕು, ಹೇಗೆ ಕಳಿಸಲ್ಪಡಬೇಕು ಸ್ವಾರ್ಥ ಸೇವೆಗೆ, ಕಳಿಸಲ್ಪಟ್ಟವರಿಗೆ ಯಾವ ಪ್ರೋತ್ಸಾಹ ಸಭೆಯಿಂದ ಸಿಗಬೇಕು ಎಂಬ ಸಂಪೂರ್ಣವಾದಂತ ಮಾಹಿತಿ ನಾವು ಈ ಅಪೊಸ್ತಲ ಕೃತ್ಯಗಳಲ್ಲಿ ಓದ್ತೇವೆ.
ಪ್ರಾಮುಖ್ಯವಾಗಿ ಅಪೊಸ್ತಲ ಕೃತ್ಯಗಳ ಗ್ರಂಥದಲ್ಲಿ ಸುಮಾರು 12 ಮಂದಿ ಶಿಷ್ಯರಲ್ಲಿ ಒಬ್ಬನು ಸ್ಕಿಪ್ ಆಗ್ತಾನೆ. ಇಸ್ಕರಿಯೋತ ಯೂದನು ಚೀಟಿ ಹಾಕೋದ್ರ ಮೂಲಕವಾಗಿ ಮತ್ತಿಯನ್ನ ಆರಿಸ್ಕೊಳ್ತಾರೆ. ಆದ್ರೆ ಮತ್ತಿಯನ ಸೇವಾ ಭಾಗವನ್ನ ನಾವೆಲ್ಲೂ ಗಮನಿಸೋದಿಲ್ಲ. ವಾಸ್ತವವಾಗಿ 11 ಮಂದಿ ಮತ್ತಿಯನ್ನು ಸೇರಿ 12. ಈ ಭಾಗದಲ್ಲಿ 12 ಮಂದಿ ಶಿಷ್ಯರು. 13ನೇವನು ಅಪೊಸ್ತಲ ಅಂತ ಪೌಲನು ಕೂಡ ಜಾಯಿನ್ ಆಗ್ತಾನೆ 9ನೇ ಅಧ್ಯಾಯದಿಂದ. ಮತ್ತು ಅಪೊಸ್ತಲ ಕೃತ್ಯಗಳಲ್ಲಿ ಅವರೊಂದಿಗೆ ಈ 13 ಮಂದಿಯ ಅಪೊಸ್ತಲರ ಅಲ್ಲದೆ ಅವರೊಂದಿಗೆ ತೀತನು, ತಿಮೋತಿ, ಲೂಕನು ಮತ್ತು ಇನ್ನು ಅನೇಕ ಕೆಲವು ಭಕ್ತರು, ಗಾಯನಾಗಲಿ, ತುಕಿಕನಾಗಲಿ, ಕರ್ಪನಾಗಲಿ ಎಲ್ಲರೂ ಜಾಯಿನ್ ಆಗ್ತಾರೆ ಸೇವಾ ಭಾಗದಲ್ಲಿ. ಇವ್ರು ಯಾರು ಅಪೊಸ್ತಲರಲ್ಲ. ತೀತನು, ತಿಮೋತಿಯನಾಗ್ಲಿ, ಗಾಯನಾಗ್ಲಿ, ತುಕಿಕನಾಗ್ಲಿ ಯಾರು ಅಪೊಸ್ತಲರಲ್ಲ. ಆದ್ರೆ ಅಪೊಸ್ತಲ ಕೃತ್ಯಗಳಲ್ಲಿ ಅವರ ಹೆಸರು ಬರೆಯಲ್ಪಟ್ಟಿದೆ. ಕಾರಣ ಏನು? ಅಪೊಸ್ತಲ ಅಲ್ಲದಿದ್ದರೂ ಅಪೊಸ್ತಲರು ಮಾಡುವಂತ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರು. ಅಪೊಸ್ತಲರು ಮಾಡುವಂತ ಕೆಲಸವನ್ನು ಮಾಡಿದ್ರು. ಅಪೊಸ್ತಲರು ಕಳಿಸಲ್ಪಟ್ಟ ಸ್ಥಳಗಳಿಗೆ ಹೋದ್ರು. ಅವರ ಉದ್ದೇಶ, ಗುರಿ, ಭಾರವನ್ನ ಇವರು ಕೂಡ ಹೊತ್ಕೊಂಡ್ರು. ಹಾಗಾಗಿ ಅಪೊಸ್ತಲರೊಂದಿಗೆ ಶ್ರಮೆಯನ್ನು ಅನುಭವಿಸಿದ್ರು. ಆ ಭಾರವನ್ನ ಭಾಗವಾಗಿ ತೆಗೆದುಕೊಂಡ್ರು. ಕ್ರಿಸ್ತನಿಗಾಗಿ ನಿಂತರು. ಸೊ ಅವರ ಹೆಸರುಗಳು ಬರೆಯಲ್ಪಟ್ಟಿದೆ. ಮಾತ್ರವಲ್ಲದೆ ಈ ಅಪೊಸ್ತಲ ಕೃತ್ಯಗಳು ಪತ್ರಿಕೆಗಳಿಗೆ ನಾವು ಪ್ರಯಾಣ ಮಾಡೋದಕ್ಕಾಗಿ ನಮಗೆ ಸುಲಭದ ಹಾದಿಯನ್ನ ಸರಾಗ ಮಾಡುವಂತ ಒಂದು ವ್ಯವಸ್ಥೆ ಈ ಅಪೊಸ್ತಲ ಕೃತ್ಯಗಳಿಗಿದೆ. ಪತ್ರಿಕೆಗಳು ಕಠಿಣವಾದಂತ ಸಂಗತಿಗಳು, ಕಠಿಣವಾದವು. ನೀವು ಇದನ್ನು ಮಾಡಬಾರದು, ನೀವು ಹಾಗಿರಬೇಕು, ಇವ್ರನ್ನ ಶಿಕ್ಷೆ ಮಾಡಬೇಕು, ಅವ್ರನ್ನ ಹೊರಗೆ ಹಾಕ್ಬೇಕು, ಇವ್ರನ್ನ ಒಳಗ್ ಕರ್ಕೋಬೇಕು, ಇದೆಲ್ಲ ಪತ್ರಿಕೆಗಳು ಹೇಳುವಂತ ಬೋಧನೆ. ಆದ್ರೆ ಅಪೊಸ್ತಲ ಕೃತ್ಯಗಳು ಬರುವಾಗ ಅದರ ವಿಧಾನ ನಮಗೆ ತಿಳಿಯಲ್ಪಟ್ಟಿದೆ. ಅದರ ವಿಧಾನ, ಯಾವ ಸಂದರ್ಭದಲ್ಲಿ ನೀವು ಈ ಆಕ್ಷನ್ ತಗೋಬೇಕು, ಯಾವ ಸಂದರ್ಭದಲ್ಲಿ ಇವ್ರನ್ನ ನೇಮಕ ಮಾಡಬೇಕು, ಒಬ್ಬ ಸಭಾ ಸೇವಕನ ನೇಮಕ ಮಾಡಬೇಕು, ಒಬ್ಬ ಹಿರಿಯರನ್ನ ನೇಮಕ ಮಾಡಬೇಕು, ಒಬ್ಬ ಸುವಾರ್ಥಿಕನನ್ನ ಯಾವಾಗ ಸಭೆಯಿಂದ ಕಳಿಸ್ಬೇಕು, ಹೇಗೆ ಕಳಿಸ್ಬೇಕು, ಯಾವ ವಿಧಾನದಲ್ಲಿ ಕಳಿಸ್ಬೇಕು, ಕಳಿಸ್ಕೊಡುವಾಗ ಏನ್ ಹೇಳಿ ಕಳಿಸ್ಬೇಕು, ಎಂತವ್ರನ್ನ ಕಳಿಸಿದ್ರೆ ದೇವರಿಗೆ ಮಹಿಮೆ ಆಗುತ್ತೆ, ಸಭೆಗೆ ಕ್ಷೇಮ ಬರುತ್ತೆ ಎಂಬ ಸಂಪೂರ್ಣ ಮಾಹಿತಿ ಅಪೊಸ್ತಲ ಕೃತ್ಯಗಳಲ್ಲಿದೆ. ಸೊ ಅವರು ಕಟ್ಟುವಂತ ಕೆಲಸಕ್ಕೆ ಅವರು ಪ್ರಯಾಣವನ್ನು ಬೆಳೆಸುವಂತ ಸಂಪೂರ್ಣವಾದ ಮಾಹಿತಿ ಇದೆ ಪ್ರೇರೆ. ಅಪೊಸ್ತಲ ಕೃತ್ಯಗಳಲ್ಲಿ ಸುಮಾರು 28 ಅಧ್ಯಾಯಗಳು. ಸೊ ವಾಸ್ತವವಾಗಿ 1ನೇ ಅಧ್ಯಾಯದಿಂದ ಪ್ರಾರಂಭವಾಗಿದೆ. ಆದ್ರೆ ಸಭೆಯ ಸ್ಥಾಪನೆ 1ನೇ ಅಧ್ಯಾಯ ಇಲ್ಲ. ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಇರುವಾಗ ಮತ್ತಾಯನ ಬರೆಸುವಾರ್ತೆ 16ನೇ ಅಧ್ಯಾಯ 18ನೇ ವಚನ, ಯಾರಾದ್ರೂ ಒಬ್ಬರು ಸಹೋದರು ಓದ್ ನೋಡಿ. ಮತ್ತಾಯ, ಮ್ಯಾಥ್ಯೂ ದ ಗಾಸ್ಪಲ್ ಚಾಪ್ಟರ್ 16:18. ಅದ್ರಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ನೀನು ಪೇತ್ರನು ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಸಾಕು ಸಿಸ್ಟರ್. ನೋಡಿ, ನೀನು ಪೇತ್ರನು, ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು ಅಂತ ಸ್ವಾಮಿ ಹೇಳ್ತಾನೆ. ಅದು ಮತ್ತಾಯನ ಬರೋ ಸುವಾರ್ತೆ. ಮತ್ತಾಯ, ಮಾರ್ಕು, ಲೂಕ, ಯೋಹಾನ ಸುವಾರ್ತೆ ಪೂರ್ತಿ ಮುಗಿದ್ರು ಕೂಡ ಆ ವಾಕ್ಯ ನೆರವೇರಲಿಲ್ಲ. ಸೊ ಅಪೊಸ್ತಲ ಕೃತ್ಯಗಳು ಇಲ್ಲದೆ ಇದ್ರೆ ಆ ಮಾತು ಯಾವಾಗ ನೆರವೇರಿದ ಹಾಗೆ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಮತ್ತಾಯನ ಬರೋ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 18ನೇ ವಚನದಲ್ಲಿ ಹೇಳಲ್ಪಟ್ಟಿರುವಂತ ಮಾತು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 1ನೇ ವಚನದಲ್ಲಿ ನೆರವೇರುತ್ತೆ. ಯೇಸು ಕ್ರಿಸ್ತನ ಕುರಿತಾಗಿ ಆದಿಕಾಂಡ ಮೊದಲುಗೊಂಡು ಮಲಾಕಿ ಗ್ರಂಥದವರೆಗೂ ಕೂಡ ಅನೇಕ ಪ್ರವಾದಿಗಳು ಪ್ರವಾದಿಸಿದ್ರು.
ಯೇಸು ಕ್ರಿಸ್ತನ ಜನನ, ಯೆಶಯನಾಗಲಿ, ಮೀಕನಾಗಲಿ, ಮತ್ತು ಎರೇಮಿಯನಾಗಲಿ, ಎಜ್ಕೇಲ್ ಆಗಲಿ, ದಾವಿದನ ಕೀರ್ತನೆಗಳು, ಅನೇಕ ಸಂಗತಿಗಳು ಚರಿತ್ರ ರೂಪವಾಗಿ, ಮರ್ಮವಾಗಿ, ಪ್ರವಾದನ ರೂಪವಾಗಿ, ಆದಿಕಾಂಡದಿಂದ ಮಲಾಕಿ ಗ್ರಂಥದವರೆಗೂ ಯೇಸು ಕ್ರಿಸ್ತನ ಕುರಿತಾಗಿಯೇ ಒಂದು ಪ್ರವಾದನೆಗಳನ್ನ ನಾವು ಕೇಳಿಸ್ಕೊಳ್ತಾ ಇದೀವಿ. ನಾವು ಅಲ್ಲಿಗೆ ಆ ಭಾಗಕ್ಕೆ ಹೋಗೋದು ಬೇಡ. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತನು ಮರೆಯಾಗಿದ್ದಾನೆ, ಪರೋಕ್ಷವಾಗಿದ್ದಾನೆ. ಯೇಸು ಕ್ರಿಸ್ತನು ಇಲ್ಲದೆ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ ಯಾವ ಗ್ರಂಥವೂ ಕೂಡ ಇಲ್ಲ. ಕ್ರೈಸ್ಟ್ ಈಸ್ ದಿ ಕೀ ಪರ್ಸನ್, ಇದು ಸೆಂಟ್ರಲ್ ಪರ್ಸನ್. ಆತನು ಮುಖ್ಯವಾದವನು. ಯೇಸು ಕ್ರಿಸ್ತನು ಇಲ್ಲದೆ ಯಾವ ಗ್ರಂಥವೂ ಇಲ್ಲ, ಯಾವ ಸೇವೆನೂ ಕೂಡ ಇಲ್ಲ, ಯಾವ ಆರಾಧನೆಗಳು ಇಲ್ಲ. ಸೊ ಹಾಗಾಗಿ ಎಲ್ಲ ಪ್ರವಾದನೆಗಳು ಕ್ರಿಸ್ತನ ಕುರಿತಾಗಿ ಪ್ರವಾದಿಸಲ್ಪಟ್ಟಿವೆ. ಆದರೆ ಸಭೆ ಕುರಿತಾದಂತ ಒಂದು ಪ್ರವಾದನೆ ಯಾರೊಬ್ರು ಕೂಡ ಮಾಡ್ಲಿಲ್ಲ. ಯಾರಿಗೂ ಮಾಡ್ಲಿಕ್ಕೆ ದೇವರು ಅವಕಾಶನೂ ಕೊಡ್ಲಿಲ್ಲ. ಮತ್ತಾಯನು ಬರೆಸುವಾರ್ತೆ 16ನೇದಲ್ಲಿ ಅದೊಂದು ಪ್ರವಾದನ ವಾಕ್ಯ. ಯಾವುದದು? ನಾನು ಕಟ್ಟುತ್ತೇನೆ ಅಂತ ಹೇಳಿದ್ದು ಇಟ್ಸ್ ಎ ಪ್ರಾಪರ್ಟಿ ವರ್ಡ್ ಥಾಟ್. ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುತ್ತೇನೆ ಅಂತ ಹೇಳಿದಾನೆ ಸ್ವಾಮಿ. ಆದ್ರೆ ಕಾಲವಾದ ನಂತರ ಅವರು ಮರಣ ಹೊಂದಿದ್ದಾರೆ. ಆ ಮಾತು ಎಲ್ಲಿ ನೆರವೇರ್ಬೇಕಾಗಿದೆ? ಯೇಸು ಕ್ರಿಸ್ತನು ಮಾಡಿದಂತ ಎಲ್ಲ ಪ್ರಸಂಗಗಳು, ಎಲ್ಲ ಬೋಧನೆಗಳು ಶಿಲುಬೆಯಲ್ಲಿ ನೆರವೇರಿಸಿದ್ದಾರೆ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸ್ರಿ, ನೀವು ಕ್ಷಮಿಸ್ರಿ, ಸಹಿಸಿಕೊಳ್ಳ್ರಿ, ಭಾರವನ್ನು ಭರಿಸ್ರಿ, ಇಲ್ಲದೇವ್ರಿಗೆ ಕೊಡ್ರಿ, ಕರುಣೆ ತೋರಿಸ್ರಿ, ಆದರಿಸ್ರಿ, ಎಲ್ಲವನ್ನು ಕೂಡ ತನ್ನ ಜೀವನದಲ್ಲಿ ತಾನು ಮಾಡಿದ ಉಪದೇಶವನ್ನು ನೆರವೇರಿಸಿ ಶಿಲುಬೆಯಲ್ಲಿ ಸಂಪೂರ್ಣವನ್ನು ಮಾಡಿದ್ದಾನೆ. ಸಂಪೂರ್ಣವಾಗಿ ನೆರವೇರಿಸಿದ್ದಾನೆ ಶಿಲುಬೆಯಲ್ಲಿ ಸಹಿತ. ಆದ್ರೆ ಮತ್ತಾಯನು ಬರೆಸುವಾರ್ತೆ 16ನೇ ಅಧ್ಯಾಯದಲ್ಲಿ ಅದನ್ನು ನೆರವೇರಿಸಿಲ್ಲ ಸ್ವಾಮಿ. ನಾನು ಕಟ್ಟುವನಂತ ಹೇಳಿದ್ದಾನೆ. ಒಂದು ಕ್ವಶನ್ ಮಾರ್ಕ್ ಆಗಿರುತ್ತೆ. ಅಪೊಸ್ತಲ ಕೃತ್ಯಗಳ ಗ್ರಂಥ ಇರಲಿಲ್ಲವಾಗಿದ್ರೆ ನಾನು ಕಟ್ಟುವನಂತ ಹೇಳಿದಾನೆ, ಅದನ್ನ ನೆರವೇರಿಕೆ ಇಲ್ಲಿ. ಅಪೊಸ್ತಲ ಕೃತ್ಯಗಳ ಗ್ರಂಥ 2ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನು ಬಂದ ನಂತರ ಅಲ್ಲಿ ಸಭೆಯ ಕೆಲಸ ಪ್ರಾರಂಭವಾಗುತ್ತೆ. 1ನೇ ಅಧ್ಯಾಯ 8ನೇ ವಚನ ಓದಿ ಸಿಸ್ಟರ್, ಯಾರಾದ್ರೂ ಒಬ್ರು. ಆಕ್ಟ್ಸ್ 1:8. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಥ್ಯಾಂಕ್ ಯು ಸಿಸ್ಟರ್. ನೋಡಿ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 1ನೇ ವಚನದಲ್ಲಿ ಅಲ್ಲಿ ಬರೆಯಲ್ಪಟ್ಟಂತ ಮಾಹಿತಿ ಏನಂತ ಹೇಳಿದ್ರೆ, ಅವರು ಪಂಚಾಶತ್ತಮ ದಿನದ ಹಬ್ಬದಂದು ಕೂಡಿ ಬಂದ್ರು. ಹಬ್ಬಕ್ಕಾಗಿ ಅವರು ಕೂಡಿ ಬಂದ್ರು. ಪಂಚಾಶತ್ತಮ ದಿನದ ಹಬ್ಬ ಇದೆ. ಇದು ಇಸ್ರಾಯೇಲರಿಗೆ ಇದ್ದಂತ 7 ಹಬ್ಬಗಳಲ್ಲಿ 2ನೆಯ ಪ್ರಾಮುಖ್ಯವಾದಂತ ಹಬ್ಬ. ನಾವೀಗ ಹಬ್ಬಗಳ ಸಂಗತಿಗೆ ಹೋಗೋದು ಬೇಡ. ಹಬ್ಬಗಳು 7 ಹಬ್ಬಗಳು, 5 ಯಜ್ಞಗಳು ಅವರಿಗೆ ಬಹಳಷ್ಟು ಪ್ರಾಮುಖ್ಯ. ಅಬ್ರಹಾಮನು, ಮೋಶೆ, ದಾವಿದನು ಪ್ರಾಮುಖ್ಯವಾದ ವ್ಯಕ್ತಿಗಳು ಅವರಿಗೆ. ಅಬ್ರಹಾಮನು, ಮೋಶೆ ಮತ್ತು ದಾವಿದನು. 5 ಬಲಿಗಳಿದೆ. ಸಮಾಧಾನ ಯಜ್ಞ ಬಲಿ, ಪಾಪ ಪರಿಹಾರದ ಬಲಿ, ದೋಷ ಪರಿಹಾರಕವಾದಂತ ಬಲಿ, ಈ ತರ 5 ಬಲಿಗಳಿದೆ. ಯಜ್ಞಗಳು ಅಂತೀವಿ. 7 ಹಬ್ಬಗಳಿದೆ. ಪ್ರಾಮುಖ್ಯವಾಗಿ ಈಗಲೂ ಸಹಿತ ಕೆಲವೊಂದು 2-3 ಗೋತ್ರಗಳು ಮಾಡ್ತಾ ಇದ್ದಾರೆ. ಮನಶ್ಶೆ, ಎಫ್ರಾಯಿಂ ಮತ್ತು ಇನ್ಯಾವ್ದಾವ್ದೋ ಗೋತ್ರಗಳು ಮಾಡ್ತಾ ಇದ್ದಾರೆ. ಪ್ರಾಮುಖ್ಯ ಎಲ್ಲ ಗೋತ್ರಗಳು ಮಾಡ್ತಾ ಇಲ್ಲ. ಪ್ಯಾಲೆಸ್ಟೈನ್, ಇಸ್ರೇಲ್ ದೇಶದಲ್ಲಿ ಕೆಲವು ಗೋತ್ರಗಳು ಮಾಡ್ತಾರೆ ಪ್ರತಿ ವರ್ಷ ಕೂಡ. ಅದರಲ್ಲಿ 7 ಹಬ್ಬಗಳಲ್ಲಿ 2ನೇ ಪ್ರಾಮುಖ್ಯವಾದಂತ ಹಬ್ಬ ಈ ಪಂಚಾಶತ್ತಮ, ದ ಫೀಸ್ಟ್ ಆಫ್ ಪೆಂಟೆಕೋಸ್ಟ್ ಅಂತ ಕರೀತಾರೆ, ಪಂಚಾಶತ್ತಮ ದಿನ ಅಂತ ಕರೀತಾರೆ, ಅಥವಾ ಪ್ರಥಮ ಫಲದ ಹಬ್ಬ ಅಂತ ಕೂಡ ಕರೀತಾರೆ. ಪ್ರಥಮ ಫಲದ ಹಬ್ಬ. ನೀವು ವಿಮೋಚನೆ ಕಾಂಡ 15ನೇ ಅಧ್ಯಾಯಕ್ಕೆ ಹೋದ್ರೆ ಆ ಹಬ್ಬದ ಕುರಿತಾದಂತ ಮಾಹಿತಿ ನೀವು ಕ್ಲುಪ್ತವಾಗಿ ಓದ್ಬೋದು. ಎಕ್ಸೋಡಸ್ ಚಾಪ್ಟರ್ 15, 15ನೇ ಅಧ್ಯಾಯ, ವಿಮೋಚನೆ ಕಾಂಡ
ಕ್ಷಮಿಸಿ, ಯಾಜಕ ಕಾಂಡ ತೆಗೆರಿ. ಯಾಜಕ ಕಾಂಡ, ಲೇವಿಟಿಕಸ್ ಯಾಜಕ ಕಾಂಡ 15ನೇ ಅಧ್ಯಾಯ. ಯಾಜಕಾಂಡ 23:15 ಓದಿ. ವರ್ಸ್ 23:15. ಸಬ್ಬತ್ ದಿನದ ಮಾರನೆಯ ದಿನ ಮೊದಲುಗೊಂಡು, ಅಂದರೆ ಆ ಪ್ರಥಮ ಸಿವುಡನ್ನು ನೈವೇದ್ಯವಾಗಿ ನಿವಾಳಿಸಿದ ದಿನ ಮೊದಲುಗೊಂಡು ಪೂರ್ಣವಾಗಿ 7 ವಾರಗಳು ಮುಗಿಯುವಂತೆ 50 ದಿನಗಳನ್ನು ಲೆಕ್ಕಿಸಬೇಕು. 7ನೆಯ ಸಬ್ಬತ್ ದಿನದ ಮರುದಿನದಲ್ಲಿ ಯೆಹೋವನಿಗೆ ಹೊಸ ಬೆಳೆಯ ನೈವೇದ್ಯ ದ್ರವ್ಯವನ್ನು ಸಮರ್ಪಿಸಬೇಕು. ಸಾಕು. ಈ ಹೊಸ ಬೆಳೆ ಇದೆಯಲ್ಲ, ಪ್ರಥಮ ಫಲ ಅಂತಾನು ಕರೀತಾರೆ, ಹೊಸ ಬೆಳೆ ಅಂತಾನು ಕರೀತಾರೆ, ಮತ್ತು ಪಂಚಾಶತ್ತಮ ದಿನದ ಅಂತ ಕರೀತಾರೆ, ದ ಫೀಟ್ ಆಫ್ ಪೆಂಟೆಕೋಸ್ಟ್. ಎಲ್ಲ ಹೆಸರುಗಳು ಒಂದಕ್ಕೆ ಕರೆಯೋದು. ಹೊಸ ಬೆಳೆ ಹಬ್ಬ, ಪ್ರಥಮ ಫಲದ ಹಬ್ಬ, ಪಂಚಾಶತ್ತಮ ದಿನದ ಹಬ್ಬ, ಎಲ್ಲ ಹೆಸರುಗಳು ಒಂದೇ ಹಬ್ಬ. ಅದು ಪಸ್ಕವ ಹಬ್ಬವನ್ನು ಆಚರಿಸಿ ನಾವು 49 ದಿನ ತಡೆದು 50ನೇ ದಿನಕ್ಕೆ ಆಚರಿಸುವಂತ ಒಂದು ಹಬ್ಬ, ಪಂಚಾಶತ್ತಮ ದಿನದ ಹಬ್ಬ. ಅದು ನಾವು ಆ ಚರಿತ್ರೆ ಭಾಗಕ್ಕೆ ಹೋಗೋದು ಬೇಡ, ಅವಾಗ ಅಪೊಸ್ತಲ ಕೃತ್ಯಗಳು ನಾವು ಗ್ಯಾಪ್ ಆಗುತ್ತೆ. ಅದೊಂದು ವೆರಿ ಡೀಪೆಸ್ಟ್ ಸ್ಟಡಿ. ಯಾಕೆ ಅವರು 50ನೇ ದಿನಕ್ಕೆ ಆಚರಿಸಬೇಕು? ಮೊದಲನೇ ಹಬ್ಬ ಪಸ್ಕ ಹಬ್ಬ. ಪಸ್ಕ ಹಬ್ಬದ ರುಜು ಏನು ಮತ್ತು ಪೆಂತೆಕೋಸ್ತು ಪಂಚಾಶತ ಹಬ್ಬ ಏನು, ಅದು ಬಹಳಷ್ಟು ಆಳವಾದಂತ ಅಧ್ಯಯನ. ನಾನು ಔಟ್ಲೈನ್ ಮಾತ್ರ ಹೇಳಿ ಹೋಗ್ತೀನಿ. ಪಸ್ಕ ಹಬ್ಬ ಗುರುತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಲಿಯರ್ಪಣೆ ಆಗಿದಂತ ದಿನ, ಆತನು ಮರಣಿಸಿದಂತ ದಿನ. ಪಸ್ಕ ಅಂದ್ರೆ ಒಂದು ಕುರಿ ಕೊಯ್ಯಲ್ಪಡಬೇಕು. ಕುರಿಯ ಬದಲಾಗಿ ಯೇಸು ಕ್ರಿಸ್ತನು ತಾನೇ ವಧಿಸಲ್ಪಟ್ಟನು, ಮರಣಿಸಿದನು. ಅಲ್ಲಿಂದ 49 ದಿನ ಆದ್ಮೇಲೆ ಹೊಸ ಬೆಳೆಯ ಹಬ್ಬ, ಪಂಚಾಶತ್ತಮ ದಿನದ ಹಬ್ಬವನ್ನ ಆಚರಿಸಬೇಕು. ನೋಡಿ, ನಾವಿಲ್ಲಿ ಗಮನಿಸ್ತೇವೆ, ಪಂಚಾಶತ್ತಮ ದಿನದಲ್ಲಿ ಹೊಸ ಬೆಳೆಯಲ್ಲಿ ಕ್ರಿಸ್ತನು ಮರಣಿಸಿದ್ದಕ್ಕೂ ಪಂಚಾಶತ್ತನ ಏನು ಸಂಬಂಧ? 50ನೇ ದಿನ ಆಚರಿಸೋ ಗ್ಯಾಪು. ಯಾಕೆ ಗ್ಯಾಪು? ಆ 50ನೇ ದಿನದಲ್ಲಿ ಪವಿತ್ರಾತ್ಮನು ಇಳಿದು ಬರುತ್ತಾನೆ ಪ್ರಿಯರೇ. ಹೊಸ ಬೆಳೆ, ಪ್ರಥಮ ಫಲ. ನಾವು ರೋಮಾಪುರದ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಗಮನಿಸ್ತೇವೆ. ಅಲ್ಲಿ ಒಂದೇ ಒಂದು ಮಾತು ಪವಿತ್ರಾತ್ಮನ ಕುರಿತಾಗಿ ಬರೆಯಲ್ಪಟ್ಟಿದೆ. ರೋಮನ್ಸ್ ಚಾಪ್ಟರ್ 18, ಚಾಪ್ಟರ್ 8, ಸಾರಿ, ನಾಟ್ 18, 8 ಓನ್ಲಿ, 8:23. ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ಥ್ಯಾಂಕ್ ಯು. ಪ್ರಥಮ ಫಲ ಇದು ಪವಿತ್ರಾತ್ಮನಿಗೆ ಸಾದೃಶ್ಯ. ಅಲ್ಲಿ ಆ ಹಬ್ಬದ ಹೆಸರೇನು? ಹೊಸ ಬೆಳೆ. ಪ್ರಥಮ ಫಲ ಅಂದ್ರೂ ಅದೇ, ಹೊಸ ಬೆಳೆ ಅಂದ್ರೂ ಕೂಡ ಅದೇ. ಸೊ ಈ ಹೊಸ ಬೆಳೆ ದಿನದಂದು ಅಂದ್ರೆ ಪವಿತ್ರಾತ್ಮನು ಅಲ್ಲಿವರೆಗೂ ಕಾಯಮಾಗಿ ಭೂಮಿ ಮೇಲೆ ಇರ್ಲಿಕ್ಕೆ ಎಂದೂ ಬಂದಿರಲಿಲ್ಲ. ಪವಿತ್ರಾತ್ಮನು ಬರ್ತಿದ್ದ. ಹಳೆ ಒಡಂಬಡಿಕೆಯಲ್ಲಿ ದಾವೀದನ ಮೇಲೆ ದೇವರಾತ್ಮನು ಇಳಿದು ಬಂದನು. ಸೌಲನ ಪ್ರಾರಂಭ ದಿನಗಳಲ್ಲಿ ದೇವರಾತ್ಮನು ಬಂದನು. ಸಂಸೋನನು ಯೆಹೋವನ ಆತ್ಮವನ್ನು ಹೊಂದಿದನು ಅಂತ ಇದೆ. ಸೊ ಈ ರೀತಿ ಆತ್ಮನು ಬಂದು ಹೋಗ್ತಿದ್ದ ಪ್ರೇರೆ. ಇದು ಹಳೆ ಒಡಂಬಡಿಕೆ ಕಾಲ. ಕ್ರಿಸ್ತನ ಮರಣಕ್ಕಿಂತ ಮೊದಲು ಪವಿತ್ರಾತ್ಮನು ಅಥವಾ ದೇವರಾತ್ಮನು ಭೂಲೋಕಕ್ಕೆ ಬಂದು ಹೋಗಿದ್ದನ್ನು ಗಮನಿಸ್ತೇವೆ. ಆದ್ರೆ ನಾವು ಇಲ್ಲಿ ಹೊಸ ಒಡಂಬಡಿಕೆಗೆ ಬರುವಾಗ ದೇವರಾತ್ಮನು ಅಥವಾ ಪವಿತ್ರಾತ್ಮನಿಗೆ ಹೆಸರು ಕೊಟ್ಟದ್ದು ಪವಿತ್ರಾತ್ಮನು. ಆತನು ಭೂಮಿಗೆ ಬಂದು ನಮ್ಮ ಮಧ್ಯದಲ್ಲಿ ಇದ್ದು ಕೆಲಸ ಮಾಡ್ಲಿಕ್ಕೆ, ನಮ್ಮೊಂದಿಗೆ ಇರ್ಲಿಕ್ಕೆ, ನಮ್ಮನ್ನು ಬಲಪಡಿಸ್ಲಿಕ್ಕೆ, ಕರ್ತನಾದ ಯೇಸು ಕ್ರಿಸ್ತನು ಯಾವ್ಯಾವುದನ್ನ ಪ್ರವಾದದ ರೂಪವಾಗಿ ಹೇಳಿದ್ದಾನೋ ಅದನ್ನ ಪವಿತ್ರಾತ್ಮ ನೆರವೇರಿಸಲಿಕ್ಕೆ ಬಂದಿದ್ದಾನೆ. ಹಾಗಾದ್ರೆ ಪವಿತ್ರಾತ್ಮನು ಹೊರಟೋಗಲ್ವಾ? ಖಂಡಿತ ಹೋಗ್ತಾನೆ. ಎಲ್ಲಿವರೆಗೂ ಇರ್ತಾನೆ ಪ್ರಿಯರೇ? ಎಲ್ಲಿವರೆಗೂ ಭೂಮಿ ಮೇಲೆ ಸಭೆ ಇರುತ್ತೋ ಅಲ್ಲಿವರೆಗೂ ಪವಿತ್ರಾತ್ಮ ಇರ್ತದೆ. ಸಭೆ ಎತ್ತಲ್ಪಟ್ಟ ನಂತರ ಪವಿತ್ರಾತ್ಮನು ಕೂಡ ಎತ್ತಲ್ಪಡುತ್ತೆ. ಸಭೆ ಯಾವ ಎತ್ತಲ್ಪಡುತ್ತೆ? ಇನ್ನು ಅದು ಚಾಪ್ಟರ್, ಆ ಸಬ್ಜೆಕ್ಟ್ ಬೇರೆ. ಅದು ಸೆಕೆಂಡ್ ಕಮಿಂಗ್ ಅಂಡ್ ಆಂಟಿ ಕ್ರೈಸ್ಟ್, ಎಲ್ಲ ಸಬ್ಜೆಕ್ಟ್ ಬೇರೆ ಬೇರೆ ಬರುತ್ತೆ. ಇರ್ಲಿ, ಪವಿತ್ರಾತ್ಮ ಎತ್ತಲ್ಪಡ್ತಾನೆ. ಸಭೆ ಎತ್ತಲ್ಪಟ್ಟ ನಂತರ
ಕ್ರಿಸ್ತನು ಮಧ್ಯಾಕಾಶಕ್ಕೆ ಬಂದ ನಂತರ ಈ ಎಲ್ಲ ಪ್ರೋಸೆಸ್ ನಡೆಯುತ್ತೆ. ಆದರೆ ಪವಿತ್ರಾತ್ಮನು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಕ್ರಿಸ್ತನು ಮೊದಲೇ ಪ್ರವಾದಿಸಿದ್ದಾನೆ. ಮತ್ತೇನು ಬರೆಸುವಾರ್ತೆ 16ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಸಭೆ ಕುರಿತಾದ ಪ್ರವಾದನೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನ ಕುರಿತಾದಂತ ಪ್ರವಾದನೆ. ನಾನು ಹೊರಟು ಹೋದ ಮೇಲೆ ಒಬ್ಬ ಸಹಾಯಕನು ಬರ್ತಾನೆ, ನಿಮಗೆ ಸಹಕಾರಿಯಾಗಿರ್ತಾನೆ, ನಿಮಗೆ ಸರ್ವ ಸತ್ಯದಲ್ಲಿ ನಡೆಸ್ತಾನೆ, ನಿಮಗೆ ಎಲ್ಲವನ್ನು ಉಪದೇಶಿಸ್ತಾನೆ, ನಿಮ್ಮನ್ನ ನಡೆಸ್ತಾನೆ ಎಂಬುದಾಗಿ ಹೇಳ್ತಾನೆ. ಇಟ್ ಈಸ್ ಎ ಪ್ರಾಫಿಟಿಕ್ ವರ್ಡ್. ಇದೊಂದು ಪ್ರವಾದನೆ, ಪವಿತ್ರಾತ್ಮನ ಕುರಿತಾದ ಪ್ರವಾದನೆ, ಸಭೆ ಕುರಿತಾದ ಪ್ರವಾದನೆ. ಇವೆಲ್ಲವೂ ಅಪೊಸ್ತಲ ಕೃತ್ಯಗಳಲ್ಲಿ ನೆರವೇರ್ತವೆ. ಸೊ ಅಲ್ಲಿ ಪವಿತ್ರಾತ್ಮನು ಬಂದ ನಂತರ ಸಭೆಯ ಕಟ್ಟಲ್ಪಡುವ ಕಾರ್ಯಗಳು ಪ್ರಾರಂಭವಾಗ್ತವೆ, ಅಥವಾ ಸಭೆಯ ಕೆಲಸಗಳು ಪ್ರಾರಂಭವಾಗ್ತವೆ. ನಾವು ನೆನೆಸ್ತೀವಿ, ಮತ್ತೆ ಸಭೆ ಕೆಲಸಗಳು ಅಂತ ಹೇಳಿದ್ರೆ ಅಲ್ಲೊಂದು ಸೈಟ್ ತಗೊಂಡ್ರು, 20-30 ಫೌಂಡೇಶನ್ ಹಾಕಿದ್ರು, ಪಿಲ್ಲರ್ಗಳು ಹಾಕಿದ್ರು, ಶೀಟ್ ಹಾಕಿದ್ರು, RCC ಹಾಕಿದ್ರು ಅಂತೇಳಿ ಆ ಒಂದು ಇಂಟೆನ್ಷನ್ಗೆ ನಾವು ಹೋಗೋದು ಬೇಡ. ಮೊದಲನೇ ಶತಮಾನದಲ್ಲಿ ಅವರು ಯಾವ ಕಟ್ಟಡವನ್ನು ಕೂಡ ಕಟ್ಟಲಿಲ್ಲ, ಆದ್ರೆ ಸಭೆ ಕಟ್ಟಿದ್ರು. ಸಭೆ ಕೆಲಸ, ಜನರು ಕತ್ತಲೆಯಿಂದ ಕರೆಯಲ್ಪಟ್ಟವರು, ಪಾಪದಿಂದ ಬಿಡುಗಡೆ ಹೊಂದಿದವರು, ಒಪ್ಪಿಕೊಂಡವರು, ಕ್ರಿಸ್ತನೇ ಸರ್ವಸ್ವ ಎಂಬುದಾಗಿ ಸಮರ್ಪಿಸಿಕೊಂಡವರು ಸಭಾ ಮಂಡಳಿಗೆ ಸೇರಿಕೊಂಡ್ರು, ಹೊಸ ಒಡಂಬಡಿಕೆ ವಿಶ್ವಾಸಿಗಳಾದ್ರು, ಅವರು ಆರಾಧಿಸಿದ್ರು, ಸತ್ಯಗಳನ್ನು ತಿಳ್ಕೊಂಡ್ರು, ಆತ್ಮನ ಮೂಲಕ ನಡೆಸಲ್ಪಟ್ರು, ಸಭಾ ಕಟ್ಟೋಣದಲ್ಲಿ ತೊಡಗಿಸ್ಕೊಂಡ್ರು. ಸೊ ಇದು ಕಟ್ಟಲ್ಪಡುವಿಕೆ. ಆದ್ರೆ 2ನೇದೇ 1ನೇ ವಚನದಲ್ಲಿ ಪವಿತ್ರಾತ್ಮನು ಬಂದ ನಂತರ ಅವರ ಕೆಲಸ ಪ್ರಾರಂಭವಾಯಿತು. ಯೇಸು ಕ್ರಿಸ್ತನ ಆರೋಹಣನಾಗುವಾಗ ಪವಿತ್ರಾತ್ಮನು ಬಂದ ನಂತರ ನಿಮಗೆ ಏನು ಬರ್ಬೋದು, ಏನ್ ಸಂಭವಿಸ್ಬೋದು ಅಂತೇಳಿ 1ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳಲ್ಪಟ್ಟಿದೆ. ಅದನ್ನ ಲೂಕನು ಮೆನ್ಷನ್ ಮಾಡ್ತಾನೆ. ಸುವಾರ್ತೆಗಳಲ್ಲಿ ಎಲ್ಲೂ ಕೂಡ ನಾವು ನೋಡೋದಿಲ್ಲ, ಆದ್ರೆ ಲೂಕನು ಜ್ಞಾಪಕ ಮಾಡಿಕೊಂಡು ಬರೀತಾನೆ. ಯಾಕಂದ್ರೆ ಲೂಕನು ಆ ಥೆಯೋಫಿಲಿಸ್ಗೆ ಬರೆಯುವಾಗ, ನಾನು ಪ್ರಾರಂಭದಿಂದಲೂ ಕೂಡ ಅಧ್ಯಯನ ಮಾಡಿ ಬುಡದಿಂದ ನಾನು ಧ್ಯಾನಿಸಿ ತಿಳ್ಕೊಂಡು ವಿಚಾರಿಸಿ ಚರಿತ್ರಕಾರರ ಹತ್ರ ಮತ್ತು ಯೇಸು ಕ್ರಿಸ್ತನ ರಿಲೇಷನ್ಸ್ ಗಳಲ್ಲಿ ಅಪೋಸ್ತಲರ ಹತ್ರ ಅವರ ಮನೆ ಹತ್ರ ಹೋಗಿ, ಬಿಕಾಸ್ ಆಫ್ ದ ಈಸ್ ಎಜುಕೇಟೆಡ್, ಅವನೊಬ್ಬ ಒಳ್ಳೆ ವಿದ್ಯಾವಂತ ಲೂಕನು ಮತ್ತು ವೈದ್ಯ ಕೂಡ. ಅವನು ವೈದ್ಯನು, ವಿದ್ಯಾವಂತನು, ಶಾಸ್ತ್ರಜ್ಞನು, ತಿಳ್ಕೊಳ್ಳಕ್ಕೆ ಬಹಳ ಆಸಕ್ತಿ ಉಳ್ಳವನು. ನಾವು ಲೂಕನ ಬಗ್ಗೆ ಹೆಚ್ಚು ಗಮನಿಸುವಾಗ 100ಕ್ಕೆ 99 ಭಾಗ ಲೂಕನೊಬ್ಬ ಅನ್ಯನು ಕೂಡ ಎಂಬುದಾಗಿ ತಿಳ್ಕೊಳ್ಳೋದು ತಪ್ಪಿಲ್ಲ. ಲೂಕನು ಕೂಡ ಒಬ್ಬ ಅನ್ಯನು. ಯಾಕಂದ್ರೆ ತಿಮೋತಿಯನ್ ಅನ್ಯನ್ ಅಂತೇಳಿ ನಮಗೆ ಗೊತ್ತಿದೆ. ತಿಮೋತಿ ಅನ್ಯನ್ ಎಂಬುದೇ ಅನ್ಯನು. ಅನ್ಯನು ಮೀನ್ಸ್ ಯಾರು ಯಹೂದ್ಯರಲ್ಲ, ಇಸ್ರಾಯೇಲರಲ್ಲ, ಅವರೆಲ್ಲರೂ ಅನ್ಯರೇ. ಅವ್ರು ಯಾರೇ ಆಗಿರ್ಲಿ. ವಿ ಆಲ್ಸೋ, ನಾವು ಕೂಡ ಅನ್ಯರೇ. ಯಾರ ದೃಷ್ಟಿಯಲ್ಲಿ? ಯಹೂದ್ಯರು ಇಸ್ರಾಯೇಲರ ದೃಷ್ಟಿಯಲ್ಲಿ ನಾವು ಅನ್ಯರು. ನಾವು ವಿಶ್ವಾಸಿಗಳಾಗಿದ್ರು ಕೂಡ ನಾವು ಅನ್ಯರು. ಹಾಗೆ ಲೂಕನು ಮತ್ತು ತಿಮೋತಿಯನು ಇವರಿಬ್ರು ಅನ್ಯರು. ನಾವು ಹೇಗೆ ಇದನ್ನ ಗುರುತಿಸ್ತೀವಿ? ಅವರು, ನಾನು ನೆನೆಸ್ತೀನಿ, 2ನೆಯ ಸುವಾರ್ತೆಯ ದಂಡಯಾತ್ರೆ. ಸುವಾರ್ತೆ ಯಾತ್ರೆ ಕನ್ನಡದಲ್ಲಿ ತಲೆ ಬರದಲ್ಲಿ ದಂಡಯಾತ್ರೆ ಅಂತ ಇದೆ. ಇಟ್ ಇಸ್ ದ ಟೂರ್ ಆಫ್ ದಿ ಗಾಸ್ಪಲ್ ಟೂರ್. ಸುವಾರ್ತೆ ಯಾತ್ರೆಗೆ ಹೋಗುವಾಗ ಫಿಲಿಪಿ ಪಟ್ಟಣದಲ್ಲಿ ಅವರಿಗೆ ಸಂಭವಿಸಿದಂತ ಹಿಂಸೆ. ಲುದ್ಯಳು ಕ್ರಿಸ್ತನ ಅಂಗೀಕಾರ ಮಾಡಿಕೊಳ್ತಾಳೆ. ಅವರ ಮನೆಯಲ್ಲಿ ಆರಾಧನೆ ಕೂಟಗಳು ನಡೀತಾ ಇರುತ್ತೆ. ಬಹಿರಂಗವಾಗಿ ಸುವಾರ್ತೆಗೆ ಹೋಗ್ತಾರೆ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ. 2ನೆಯ ಸುವಾರ್ತೆಯ ದಂಡಯಾತ್ರೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಹಿಂಸೆ ನಡೆದಾಗ ಅವ್ರನ್ನೆಲ್ಲರನ್ನು ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕಿದಾಗ ಇಬ್ಬರೇ ಜೈಲಲ್ಲಿ ಇರ್ತಾರೆ. ಸೇವೆಗೆ ಹೋಗಿದ್ದು 4 ಜನ. ಯಾರ್ಯಾರು? ಪೌಲನು, ಸೀಲ, ಲೂಕನು, ತಿಮೋತಿ. ಯಾಕಂದ್ರೆ ಅವರ ಸಂಪೂರ್ಣವಾದಂತ ಸುವಾರ್ತೆ ಯಾತ್ರೆ ಲೂಕನಿದ್ದಾನೆ. ಲೂಕನು ಅವರ ಸಂಗಡ ಸಂಚಾರ ಮಾಡಿದ್ರಿಂದಲೇ ಅಪೊಸ್ತಲ ಕೃತ್ಯಗಳನ್ನು ಬರೀಲಿಕ್ಕೆ ಸುಲಭವಾಯಿತು.
ಲೂಕನವರ ಸಂಗಡ ಇದ್ದಾನೆ, ತಿಮೋತಿಯನ್ನು ಕೂಡ ಇದ್ದಾನೆ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 2-3 ವಚನದಲ್ಲಿ ತಿಮೋತಿಯನನ್ನ ಲುಸ್ತ್ರ ಪಟ್ಟಣದಲ್ಲಿ ಸಂಧಿಸಿ ತಿಮೋತಿಯನನ್ನ ಅವರ ಮನೆಯಲ್ಲಿ ಅವನಿಗೆ ಪರ್ಮಿಷನ್ ಕರ್ಕೊಂಡು ಹೋಗ್ತಾರೆ ತಿಮೋತಿಯನನ್ನ ಸುವಾರ್ಥ ಸೇವೆಗೆ. ಅನಂತರ ಫಿಲಿಪಿ ಪಟ್ಟಣದಲ್ಲಿ ಹಿಂಸೆ ಪ್ರಾರಂಭವಾಯಿತು. ಇಬ್ಬರನ್ನ ಜೈಲಿಗೆ ಹಾಕ್ತಾರೆ, ಇಬ್ಬರನ್ನ ಹೊರಗಿಡ್ತಾರೆ. ಆಗ ಪೌಲನು ಏನ್ ಹೇಳಿರ್ಬೋದು, ರೋಮನ್ ಆಫೀಸರ್ಸ್ಗೆ ಗೌರ್ಮೆಂಟ್ ಏನ್ ಹೇಳಿರ್ಬೋದು, ನಾವು ಮಾತ್ರ ಯಹೂದ್ಯರು, ನಾವು ಇದನ್ನು ಪ್ರಸಂಗ ಮಾಡೋರು, ಇವರು ಅನ್ಯರು, ಇವರು ಇಸ್ರಾಯೇಲರಲ್ಲ, ಅನ್ಯರಲ್ಲ. ನೋಡಿ, ಅಲ್ಲಿ ರೋಮನ್ ಗವರ್ನಮೆಂಟ್ಗೆ ಯಹೂದ್ಯರಿಂದ ಒಂದು ಪತ್ರ ಹೋಯ್ತು. ಏನು ಪತ್ರ ಹೋಯ್ತು ಅಂತ ಹೇಳಿದ್ರೆ, ನಮ್ಮೊಳಗಿಂದ ಕೆಲವರು ನಮ್ಮ ಸಿದ್ಧಾಂತ, ನಮ್ಮ ಬೋಧನೆ, ನಮ್ಮ ಉಪದೇಶಗಳನ್ನ ಕೇಳಿ ತಿಳ್ಕೊಂಡು ಪರಿಣಿತಿ ಹೊಂದಿ ನಮ್ಮ ಬೋಧನೆಗೆ ವಿರುದ್ಧವಾಗಿ ಪ್ರಾಪಗಂಡ ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರು ಎಲ್ಲಿ ಸಿಕ್ಕಿದ್ರು ಕೂಡ ನೀವು ಅವ್ರನ್ನ ಗುರ್ತಿಡಿರಿ, ಅವ್ರನ್ನ ಅರೆಸ್ಟ್ ಮಾಡ್ರಿ ಎಂಬುದಾಗಿ ಯಹೂದ್ಯರ ಮತಾಧಿಕಾರಿಗಳು, ಲೀಡರ್ಸ್ ಆಫ್ ದ ರಿಲಿಜಿಯಸ್, ಅಲ್ಲಿಂದ ಪತ್ರಗಳು ಹೋಯ್ತು ರೋಮ್ಗಾಗ್ಲಿ, ಮತ್ತೆ ಎಲ್ಲೆಲ್ಲಿ ಅವ್ರದ್ದು ಅಡ್ಮಿನಿಸ್ಟ್ರೇಷನ್ಸ್ ಇರುತ್ತೋ ಅಲ್ಲೆಲ್ಲ ಹೋಯ್ತು ಪತ್ರಗಳು. ಆಗ ಅವರ ತಲೆಯಲ್ಲಿ ಇದ್ದಿದ್ದೇನಂತ ಹೇಳಿದ್ರೆ, ಯಹೂದ್ಯರಾಗಿರುವರು, ಇಸ್ರಾಯೇಲರು ಆಗಿರುವರು ಅವರ ಮತ ಮತ್ತು ಅವರ ಧರ್ಮಗ್ರಂಥಕ್ಕೆ ವಿರುದ್ಧವಾಗಿ ಪ್ರಚಾರ ಮಾಡ್ತಾ ಇದ್ದಾರಂತೆ ಗುರುತಿಸ್ರಿ. ಸೊ ಫಿಲಿಪಿ ಜೈಲಲ್ಲಿ ಅವ್ರಿಗೆ ಹೇಳಿದ್ದೇನೆಂದ್ರೆ, ನಾವು ಇಸ್ರಾಯೇಲರು ಯಹೂದ್ಯರು, ಇವರು ಅನ್ಯರು ಅಂದ ಕೂಡ್ಲೇನೆ ಅವ್ರನ್ನ ಬಿಟ್ಟು ಕಳಿಸ್ತಾರೆ. ಜೈಲಲ್ಲಿ ಅವತ್ತು ಮಧ್ಯರಾತ್ರಿ ಇದ್ದಿದ್ದು ಪೌಲನು ಮತ್ತು ಸೀಲನು ಮಾತ್ರ. ಸೊ ಈ ಒಂದು ಕಾರಣಗಳಿಂದ ನಾವು ತಿಮೋತಿಯನು ಮಾತ್ರವಲ್ಲ ಅನ್ಯನು, ತಿಮೋತಿಯನ ತಾಯಿ ಒಬ್ಬ ಯಹೂದ್ಯಳು, ತಿಮೋತಿಯನ ತಂದೆ ಒಬ್ಬ ಗ್ರೀಕನು. ಹಾಗೆ ಲೂಕನು ಕೂಡ ಗ್ರೀಕ್ ಹಿನ್ನೆಲೆಯಿಂದ ಬಂದಂತವನು. ವಾಸ್ತವವಾಗಿ ಈ ಅನ್ಯರಿಂದ ಬಂದವರು ಒಂದು ಸಾರಿ ಸತ್ಯದ ರುಚಿ, ಸತ್ಯದ ಸಾರಾಂಶವನ್ನ ತಿಳ್ಕೊಂಡ್ರೆ ಅವರಷ್ಟು ಸುಲಭವಾಗಿ ಕ್ರಿಸ್ತನನ್ನ ಬಿಡೋದಿಲ್ಲ ಪ್ರೇರೆ. ಬಹಳ ಗಟ್ಟಿಯಾಗಿ ಇಟ್ಕೊಳ್ತಾರೆ, ಯಥಾರ್ಥವಾಗಿ ಸ್ವಾಮಿನ ಪ್ರೀತಿಸ್ತಾರೆ, ಆಳವಾಗಿರ್ಲಿಕ್ಕೆ ಪ್ರಯತ್ನ ಪಡಿಸ್ತಾರೆ ಅನ್ಯರು. ಸೊ ಲೂಕನು ಒಬ್ಬ ಅನ್ಯನಾಗಿದ್ದ. ಹಾಗಾಗಿ ಕ್ರಿಸ್ತನ ವಿಷಯದಲ್ಲಿ ಅವನು ಸತ್ಯವನ್ನು ತಿಳ್ಕೊಳ್ತಾನೆ, ಮಾನಸಾಂತರ ಹೊಂದುತ್ತಾನೆ ಮತ್ತು ದೇವರಾತ್ಮನಿಂದ ನಡೆಸಲ್ಪಟ್ಟು ಅನೇಕ ಸಂಗತಿಗಳನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಹಾಗಾಗಿ ಅವ್ರ ಸಂಗಡ ಸುವಾರ್ಥ ದಂಡಯಾತ್ರೆಯಲ್ಲಿ ಪೌಲ, ಸೀಲರು ಎಲ್ಲೆಲ್ಲಿ ಹೋಗ್ತಾ ಇದ್ರು ಅಲ್ಲಿ ತಿಮೋತಿ, ತೀತ, ಲೂಕನು ಇರ್ತಾರೆ. ಸೊ ಒಬ್ಬ ಅನ್ಯರು ಅಂತ ಹೇಳಿದ್ರೆ ಯಹೂದ್ಯರ ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಅವರು ಅನ್ಯರಾಗಿರ್ತಾರೆ. ಅಪೊಸ್ತಲ ಕೃತ್ಯಗಳ ಗ್ರಂಥದಲ್ಲಿ ಲೂಕನು ಅವರ ಸಂಗಡ ಇರ್ತಾನೆ. ಪವಿತ್ರಾತ್ಮನ ಕಾರ್ಯವು ಅಪೊಸ್ತಲ ಕೃತ್ಯಗಳಲ್ಲಿ ಯಾವ ಮಟ್ಟದಲ್ಲಿ ಪ್ರಾರಂಭ ದಿನಗಳಲ್ಲಾಯ್ತು, ಇದು ನಮಗೆ ಬಹಳ ಪ್ರಾಮುಖ್ಯವಾದಂತ ಅಂಶ. ಪ್ರಾರಂಭದಿಂದಲೂ ಕೂಡ ಲೂಕ ಇಲ್ಲ, ಆದ್ರೆ ಚರಿತ್ರೆ ಹೇಗೆ ಬರೀತಾನೆ ಇದು ನಮಗೆ ಸ್ವಲ್ಪ ಜೀರ್ಣಿಸ್ಕೊಳ್ಳಕ್ಕೆ ಆಗೋದಿಲ್ಲ. ಪ್ರಾರಂಭದಿಂದಲೂ ಕೂಡ ಲೂಕ ಇಲ್ಲ, ಆದ್ರೆ ಸುವಾರ್ತೆಯನ್ನ ಲೂಕನು ಪ್ರಾರಂಭದಿಂದ ಬರೆದಿದ್ದಾನೆ. ಸೇವೆಯಲ್ಲಿ ಪ್ರಾರಂಭದಿಂದ ಇಲ್ಲ. ಸಭಾ ಸ್ಥಾಪನೆ ಆಗುವಾಗ ಲೂಕನಿಲ್ಲ. ಅಪೊಸ್ತಲ ಕೃತ್ಯಗಳು 6ನೇ ಅಧ್ಯಾಯದಲ್ಲಿ ಸಭಾ ಹಿರಿಯರನ್ನ, ಸಭಾ ಸೇವಕರನ್ನ ನೇಮಕ ಮಾಡುವಾಗ ಕೂಡ ಲೂಕ ಇಲ್ಲ. ಆದ್ರೆ ಆ ಎಲ್ಲ ಸತ್ಯ ಅಂಶಗಳನ್ನು ಒಂದೊಂದಾಗಿ ಸಂಗ್ರಹಿಸಿ ಕೇಳಿ ತಿಳ್ಕೊಂಡು ಮತ್ತು ತನ್ನ ಆಸಕ್ತಿ ಭಾರವಕ್ಕೆ ಸಹಾಯಾರ್ಥವಾಗಿ ದೇವರಾತ್ಮ ಕೂಡ ಸಪೋರ್ಟ್ ಮಾಡ್ತಾರೆ. ಉದಾಹರಣೆಗೆ ಆದಿಕಾಂಡ ಪುಸ್ತಕ ಅಥವಾ ಆದಿಕಾಂಡದ ಚರಿತ್ರೆಯ ಭಾಗಗಳು, ಚರಿತ್ರೆಯ ಕಾಲಘಟ್ಟಗಳು ನಡೆಯುವಾಗ ಮೋಶೆ ಹುಟ್ಲೇ ಇಲ್ಲ. ನಾವೇನ್ ಎನಿಸ್ತೀವಿ, ಮೋಶೆಯ 5 ಪಂಚ ಗ್ರಂಥಗಳು ಅಂತ ಹೇಳಿ ಓದ್ತೀವಿ. 5 ಗ್ರಂಥಗಳನ್ನು ಬರೆದಿದ್ದು ಯಾರು? ಆದಿಕಾಂಡ, ವಿಮೋಚನೆ ಕಾಂಡ, ಅರಣ್ಯಕಾಂಡ, ಯಾಜಕಾಂಡ, ಧರ್ಮೋಪದೇಶ ಕಾಂಡ ಮೋಶೆ ಬರೆದಿದ್ದು. ಮೋಶೆ ವಿಮೋಚನೆ ಕಾಂಡ 1ನೇ ಅಧ್ಯಾಯದಲ್ಲಿ ಬರ್ತಾನೆ. ಆದಿಕಾಂಡ ಚರಿತ್ರೆಯನ್ನು ಹೇಗೆ ಬರೆದಿದ್ದಾನೆ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅದು ಅನ್ಯರು ತಿಳ್ಕೊಳ್ಳಕ್ಕೆ ಅಸಾಧ್ಯವಾದದ್ದು, ಅಷ್ಟು ಸುಲಭವಲ್ಲ. ಆತ್ಮೀಯರಾದ ನಾವು ಸುಲಭವಾಗಿ ತಿಳ್ಕೋಬಹುದು.
ದೇವರು ಸರ್ವ ಸತ್ಯದಲ್ಲಿ ಮೋಶೆಯನ್ನು ನಡೆಸಿದ್ದಾನೆ. ಎಲ್ಲವನ್ನೂ ದೇವರ ಆತ್ಮನ ಮೂಲಕವಾಗಿ ಬೋಧಿಸಿದ್ದಾನೆ ಮೋಶೆಗೆ. ಮೋಶೆ ದೇವರ ಜ್ಞಾನದಿಂದ ಬರೆದಿದ್ದಾನೆಂಬುದಾಗಿ. ಅದೇ ರೀತಿ ಲೂಕನ ಕೂಡ ಪ್ರಾರಂಭದಲ್ಲಿ ಇಲ್ಲ, ಪ್ರಾರಂಭದ ಸೇವೆಯಲ್ಲಿ ಇಲ್ಲ, ಮತ್ತಿನನ್ನು ಆರಿಸಿಕೊಳ್ಳುವಾಗಿಲ್ಲ, ಪವಿತ್ರಾತ್ಮನು ಬಂದಾಗ ಲೂಕನ ಜೊತೆಯಲ್ಲಿಲ್ಲ. ಯಾಕಂದ್ರೆ ಪ್ರಾರಂಭದಲ್ಲಿ ಅಪೋಸ್ತಲ ಅಂತ ಪೌಲನೇ ಇಲ್ಲ. ಅಲ್ಲಿ 9ನೇ ಅಧ್ಯಾಯದಲ್ಲಿ ಪೌಲನ್ ಬರ್ತಾನೆ. ಆದ್ರೆ ಲೂಕನು ಪ್ರಾರಂಭದಿಂದಲೂ ಬರೆದಿದ್ದಾನೆ. ವಿಷಯಗಳನ್ನ ಸಂಗ್ರಹಿಸಿದ್ದಾನೆ, ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡಿದ್ದಾನೆ, ಪ್ರಯಾಸ ಪಟ್ಟಿದ್ದಾನೆ, ಎಲ್ಲವನ್ನ ಕ್ರೋಢೀಕರಿಸಿ ಬರೆದಿದ್ದಾನೆ. ಲೂಕನು ಅಧ್ಯಾಯದ ರೂಪದಲ್ಲಿ ಏನು ಬರೆದಿಲ್ಲ. ಬೈಬಲ್ ಯಾವುದೇ ಗ್ರಂಥವು ಅಧ್ಯಾಯ ವಚನ ರೂಪದಲ್ಲಿ ಇಲ್ಲ. ಅನೇಕ ವರ್ಷಗಳು ಉರುಳಿದ ನಂತರ ವಿಶ್ವಾಸಿಗಳು ಸುಲಭವಾಗಿ ಓದಬೇಕು, ಅಧ್ಯಾಯಗಳ ರೂಪದಲ್ಲಿ ವಚನ ರೂಪದಲ್ಲಿ ಓದಬೇಕು ಅಂತೇಳಿ ನಮಗೆ ಸರಳವಾಗುವುದಕ್ಕಾಗಿ ಮಾತ್ರ ಈ ಅಧ್ಯಾಯಗಳು ಆಮೇಲೆ ವಚನಗಳನ್ನ ಅವರು ಅನೇಕ ಬೈಬಲ್ ಸ್ಕಾಲರ್ಸ್, ಬೈಬಲ್ ವಿದ್ವಾಂಸರು, ಬೈಬಲ್ ಕಾಲೇಜ್ ಟೀಚರ್ಸ್, ಮಹಾನ್ ವ್ಯಕ್ತಿಗಳು ಅದನ್ನ ಅಧ್ಯಾಯ ಮತ್ತು ವಚನ ರೂಪದಲ್ಲಿ ಬರೆದಿದ್ದಾರೆ. ಸೊ ಲೂಕನು ಚರಿತ್ರೆಯ ಭಾಗವನ್ನ ಒಂದು ಪತ್ರ ರೂಪದಲ್ಲಿ ಬರೆದಿದ್ದಾನೆ. 28 ಅಧ್ಯಾಯಗಳಂತ ನಾವು ಓದ್ತೀವಿ, ಯಾವ ಅಧ್ಯಾಯ ರೂಪದಲ್ಲಿ ಬರೆದಿಲ್ಲ. ವಿಷಯ ಬರೆದಿಯಾರಷ್ಟೇ, ಯಾವಾಗ ಏನ್ ನಡೀತು ಅಂತ ಹೇಳಿ ವಿಷಯ ಬರೆದಿಯಾರ. ಸೊ ಅಪೊಸ್ತಲ ಕೃತ್ಯಗಳ ಗ್ರಂಥದಲ್ಲಿ ಮತ್ತೇನು ಪ್ರಾಮುಖ್ಯ ಅಂಶವನ್ನು ನಾವು ಗಮನಿಸ್ತೀವಿ. 2ನೇ ಅಧ್ಯಾಯ 1ನೇ ವಚನದಲ್ಲಿ ಪವಿತ್ರಾತ್ಮನು ಬಂದ ನಂತರ ಅವರಿಗೆ ವಿಶೇಷವಾದ ಬಲ ಬಂತು. ಒಬ್ಬರು 2ನೇ ಅಧ್ಯಾಯ 14ನೇ ವಚನವನ್ನು ಓದಿ, ಯಾರಾದ್ರೂ ಒಬ್ರು. ಆಗ ಪೇತ್ರನು 11 ಮಂದಿ ಅಪೋಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು. ಯಹೂದ್ಯರೇ, ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲಾ ಜನರೇ, ಈ ಸಂಗತಿಯು ಏನೆಂದು ನಿಮಗೆ ಗೊತ್ತಾಗುವ ಹಾಗೆ ನನ್ನ ಮಾತಿಗೆ ಕಿವಿಗೊಡಿರಿ. ನೀವು ಭಾವಿಸಿದಂತೆ ಇವರು ಅಮಲೇರಿದವರಲ್ಲ. ಈಗ ಬೆಳಗ್ಗೆ 9 ಗಂಟೆಯಾಗಿದೆಯಷ್ಟೇ. ಆದರೆ ಇದು ಪ್ರವಾದಿಯಾದ ಯೋವೇಲನ ಮೂಲಕವಾಗಿ ಹೇಳಿಸಿದ ಸಂಗತಿ. ಆಗ ಪೇತ್ರನು 11 ಮಂದಿ ಅಪೋಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಪ್ರಸಂಗ ಮಾಡಿದನು. ನಾವು ಈ ಭಾಗದಲ್ಲಿ ಈ ಅಪೋಸ್ತಲ ಕೃತ್ಯಗಳಲ್ಲಿ 3 ಜನ ಮುಖ್ಯ ಪ್ರಸಂಗಿಗಳಿದ್ದಾರೆ. ದೇರ್ ಆರ್ 3 ಗ್ರೇಟ್ ಪ್ರೀಚರ್ಸ್. 3 ಮುಖ್ಯ ಪ್ರಸಂಗಿಗಳಿದ್ದಾರೆ. ಒಬ್ಬನು ಪೇತ್ರನು, 2ನೇಯ ಮುಖ್ಯ ಪ್ರಸಂಗಿ ಸ್ಟೆಫನನು, 3ನೇ ಪ್ರಸಂಗಿ ಪೌಲನು. ಇವರ ಪ್ರಸಂಗಗಳೇ ದೀರ್ಘ ಪ್ರಸಂಗಗಳು ಮತ್ತು ಚರಿತ್ರಾತ್ಮಕವಾದ ಪ್ರಸಂಗಗಳು ಮತ್ತು ಬಲವಾದ ಪ್ರಸಂಗಗಳು. ಬೇರೆಲ್ಲರೂ ಪ್ರಸಂಗಗಳು ಮಾಡಿದ್ದಾರೆ, ಆದ್ರೆ ಮುಖ್ಯ ಪ್ರಸಂಗಗಳು ಪೇತ್ರನು, ಸ್ಟೆಫನನು ಮತ್ತು ಪೌಲನು. ದೀರ್ಘವಾದ ಪ್ರಸಂಗ, ಚರಿತ್ರಾತ್ಮಕವಾದ ಪ್ರಸಂಗ, ಬಲವಾದ ಪ್ರಸಂಗ, ಈ 3 ಜನ. ಪೇತ್ರನು 11 ಮಂದಿ ಸಹಿತ ಎದ್ದು ನಿಂತು ಹೀಗೆ ಪ್ರಸಂಗ ಮಾಡಿದನು. ನಾವು ಎಲ್ಲ ಸುವಾರ್ತೆ ಓದಬೇಡ, ಯೋಹಾನ ಬರೆದ ಸುವಾರ್ತೆ ಲಾಸ್ಟ್ ಅಧ್ಯಾಯಕ್ಕೆ ಬರುವಾಗ ಅವರು ಮೇಲಂತಸ್ತಿನಲ್ಲಿ ಕೋಣೆಗಳನ್ನು, ಬಾಗಿಲು ಕಿಟಿಗಳನ್ನು ಹಾಕಿಕೊಂಡು ಅವರು ಒಳಗಡೆ ಇದ್ದರು ಅಂತ ಇದೆ, ಅವರು ಬಚ್ಚಿಟ್ಟುಕೊಂಡ್ರು ಅಂತ ಇದೆ. ಯೂದನು ಹೊರತುಪಡಿಸಿ 11 ಮಂದಿ, ಅಲ್ಲಿ ಮತ್ತೇನಿಲ್ಲ, ಇಲ್ಲಿ ಇಸ್ಕರಿಯೋತ ಯೂದನಿಲ್ಲ. 11 ಮಂದಿ ಕೋಣೆಗಳಲ್ಲಿ ಕಿಟಕಿ ಬಾಗಿಲನ್ನು ಹಾಕೊಂಡು ಮೇಲಂತಸ್ತಿನಲ್ಲಿ ಅವ್ರು ನಡುಗುತ್ತಾ ಇದ್ರು, ಭಯಪಡುತ್ತಾ ಇದ್ರು. ಸ್ವಾಮಿ ಮಹಿಮಾ ರೂಪದಲ್ಲಿ ಅವರಿಗೆ ಪ್ರತ್ಯಕ್ಷನಾಗಿ ಅವ್ರನ್ನ ಧೈರ್ಯಪಡಿಸಿದ್ರು. ನಾವು ಚರಿತ್ರೆ ಅದನ್ನ ಓದ್ತೀವಿ, ಸುವಾರ್ತೆ ಲಾಸ್ಟ್ ಅಧ್ಯಾಯದಲ್ಲಿ 20-21 ಅಧ್ಯಾಯದಲ್ಲಿ ಓದ್ತೇವೆ. ಅಷ್ಟು ಭಯದಿಂದ ಇದ್ದವರು, ಅಷ್ಟು ನಡುಗುತ್ತಾ ಇದ್ದವರು, ಹೀಗೆ 2ನೇ ಅಧ್ಯಾಯ 14ನೇ ವಚನಕ್ಕೆ ಬರುವಾಗ ಎದ್ದು ನಿಂತು ಧೈರ್ಯವಾಗಿ ಪ್ರಸಂಗ ಮಾಡ್ಲಿಕ್ಕೆ ಅವರಿಗೆ ಎಲ್ಲಿಂದ ಬಂತು ಈ ಶಕ್ತಿ, ಈ ಧೈರ್ಯ ಎಲ್ಲಿಂದ ಬಂತು? ಈ ಒಂದು ಚಾಲೆಂಜಿಂಗ್, ಈ ಒಂದು ಸವಾಲಿನ ಈ ನಿರ್ಧಾರ ಹೇಗ್ ಬಂತು ಅವರಿಗೆ? ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ ಓದಿ.
ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಸಾಕು. ಭೂಲೋಕದ ಕಟ್ಟೆ ಕಡೆವರೆಗೂ ನನಗೆ ಸಾಕ್ಷಿಗಳಾಗಿರ್ಬೇಕು. ನೀವು ಬಲವನ್ನು ಹೊಂದಿ. 2ನೇ ಅಧ್ಯಾಯ 1ನೇ ವಚನದಲ್ಲಿ ಪವಿತ್ರಾತ್ಮನು ಇಳಿದು ಬರ್ತಾನೆ. 1ನೇ ಅಧ್ಯಾಯ 15ನೇ ವಚನ, 1ನೇ ಅಧ್ಯಾಯ 14ನೇ ವಚನ, ಯೇಸು ಕ್ರಿಸ್ತನ ಆರೋಹಣವಾದ ನಂತರ ಅವರು ಎಣ್ಣೆ ಮರಗಳ ಗುಡ್ಡಗಳ ಮೇಲೆ ಇಳಿದು ಬಂದು ಅವರು ಪ್ರಾರ್ಥನೆಗಾಗಿ ಸೇರಿ ಬರ್ತಾರೆ. ಸುಮಾರು 120 ಮಂದಿ ಪ್ರಾರ್ಥನೆಗೆ ಸೇರಿ ಬರ್ತಾರೆ. ಇದು ಕೂಡ ಒಂದು ರಹಸ್ಯವಾದ ಪ್ರಾರ್ಥನೆ. ಇದು ಕೂಡ ಒಂದು ಬಹಿರಂಗ ಪಡಿಸದ ಪ್ರಾರ್ಥನೆ. ಇದು ಬಹಿರಂಗವಾದ ಪ್ರಾರ್ಥನೆ ಅಲ್ಲ, ರಹಸ್ಯವಾದ ಪ್ರಾರ್ಥನೆ. 120 ಮಂದಿ ಇದ್ರು. ಆದ್ರೆ 2ನೇ ಅಧ್ಯಾಯ 1ನೇ ವಚನಕ್ಕೆ ಬಂದಾಗ ಅಲ್ಲಿ ಪ್ರಾರ್ಥನೆ ಅಲ್ಲ, ದೊಡ್ಡ ಪ್ರಸಂಗವೇ ಪ್ರಾರಂಭವಾಗುತ್ತೆ. ಇಷ್ಟು ಧೈರ್ಯ, ಇಷ್ಟು ಆಸಕ್ತಿ ಹೇಗೆ ಬಂತು, ಎಲ್ಲಿಂದ ಬಂತು? 2ನೇ ಅಧ್ಯಾಯ 1ನೇ ವಚನದಲ್ಲಿ ಪವಿತ್ರಾತ್ಮನು ಅವರ ಮೇಲೆ ಇಳಿದು ಬರಲು. ಅಪೊಸ್ತಲ ಕೃತ್ಯಗಳ ಗ್ರಂಥ ಪವಿತ್ರಾತ್ಮನ ಕೃತ್ಯಗಳ ಗ್ರಂಥ ಅಂತಾನೂ ಕೂಡ ಕರೀತಾರೆ ಇದನ್ನ. ಪವಿತ್ರಾತ್ಮನ ಕಾರ್ಯಗಳು, ಅಪೋಸ್ತಲರ ಕಾರ್ಯಗಳು, ಪ್ರೇಷಿತರ ಕಾರ್ಯಗಳು, ಆತ್ಮನ ಕಾರ್ಯಗಳು ಅಂತಾನೂ ಕೂಡ ಕರೀತಾರೆ. ಯಾಕಂದ್ರೆ ಇದು 1ನೇ ಅಧ್ಯಾಯದಿಂದಲೂ ಕೂಡ ಪೂರ್ತಿ ಪವಿತ್ರಾತ್ಮನ ಕಾರ್ಯ. ಅವರ ಪ್ರಯಾಣ, ಪ್ರಸಂಗ, ಅವರ ಬೋಧನೆ, ಅವರ ಉಪದೇಶ, ಅಪೊಸ್ತಲ ಶ್ರಮೆಗಳಲ್ಲಿ ದೇವರಾತ್ಮನಿದ್ದಾನೆ, ಅವರು ಹೊತ್ತೊಯ್ದಿದ್ದಾನೆ, ಕೊಂಡೊಯ್ದಿದ್ದಾನೆ. ದೇವರ ಆತ್ಮನು ಸಂಪೂರ್ಣವಾಗಿ ಕೆಲಸ ಮಾಡೋದನ್ನ ಇಲ್ಲಿ ಗಮನಿಸ್ತಾನೆ. ಸೊ ಅಪೊಸ್ತಲ ಕೃತ್ಯಗಳು 3 ಪ್ರಸಂಗಗಳ ಆದ ನಂತರ ಇನ್ನು ಏನ್ ಗಮನಿಸ್ತೇವೆ ಪ್ರಾಮುಖ್ಯವಾಗಿ, 6ನೇದಲ್ಲಿ ಸಭಾ ಸೇವಕರು ಸಭಾ ಹಿರಿಯರನ್ನು ಗೊತ್ತು ಮಾಡ್ತಾರೆ. ಸಭೆಯ ಸಂಖ್ಯೆ ಬೆಳೀತಾ ಇದೆ. ಪವಿತ್ರಾತ್ಮನು ಬಂದ ನಂತರವೇ ಮಾತಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಮಾತು ಇದು ಕಾರ್ಯ ಸಾಧನೆ ಮಾಡುವಂಥದ್ದು. ಸಭೆಗಳಲ್ಲಿ ಇಟ್ ಇಸ್ ದ ಗ್ರೇಟೆಸ್ಟ್ ವೆಪನ್ ಅಂದ್ರೆ ನಮ್ಮ ಮಾತು. ಮಾತಾಡ್ಲಿಕ್ಕೆ ಬರೆದಿದ್ರೆ ನಮ್ಮ ಹಿರಿತನದ ಸೇವೆ, ಸ್ವಾರ್ಥಿಕನ ಸೇವೆ, ಬೋಧಕನ ಸೇವೆ, ಪ್ರಸಂಗಿಯ ಸೇವೆ ಎಲ್ಲವೂ ಸ್ಥಗಿತವಾಗುತ್ತೆ. ನಾನು ಉಪದೇಶ ಮಾಡೋದಿಲ್ಲ, ಆದ್ರೆ ನಾನು ಹಿರಿಯನಾಗಿರ್ತೀನಿ. ನಾನು ಸ್ವಾರ್ಥ ಹೇಳೋದಿಲ್ಲ, ನಾನೊಬ್ಬ ಸ್ವಾರ್ಥಿಕನಾಗಿರ್ತೀನಿ. ಇದು ಎಲ್ಲೂ ಒಪ್ಕೊಳ್ಳೋದಿರೋ ಮಾತು. ಇದಕ್ಕೆ ಒಪ್ಕೊಳ್ಳಕ್ ಆಧಾರನೇ ಇಲ್ಲ. ಒಬ್ಬ ಹಿರಿಯ, ಒಬ್ಬ ಸ್ವಾರ್ಥಿಕ ಮಾತಾಡಬೇಕು, ಪ್ರಸಂಗ ಮಾಡಲೇಬೇಕು. ಪ್ರಸಂಗವು ಕಟ್ಟುವ ಕೆಲಸದ ಅಸ್ತ್ರ. ದ ಗ್ರೇಟೆಸ್ಟ್ ವೆಪನ್ ಆಫ್ ದಿ ಲೀಡರ್. ಮಾತು ಒಬ್ಬ ನಾಯಕನ ಅಸ್ತ್ರ. ಪ್ರಸಂಗ. ಆ ದಿನಗಳಲ್ಲಿ ಅವರು ಮನೆ ಮನೆಗೆ ತಿರುಗಲಿಲ್ಲ. ಆ ದಿನಗಳಲ್ಲಿ ಯಾರನ್ನೂ ಅಪ್ರೋಚ್ ಮಾಡಲಿಲ್ಲ. ಬಟ್ ಮಾತಾಡಿದ್ರು, ಜನಗಳಿಗೆ ಮಾತಾಡಿದ್ರು. ಕ್ರಿಸ್ತನ ಕುರಿತಾದಂತ ಆತನ ಪ್ರೀತಿ, ಆತನ ತ್ಯಾಗ, ಅದು ಮಾತಾಡಿದ್ರು. ಅಪೊಸ್ತಲ ಕೃತ್ಯಗಳಲ್ಲಿ ಪ್ರಸಂಗ ಮಾಡಿದರು, ಪ್ರಯಾಣ ಮಾಡಿದರು, ಪ್ರಯಾಸ ಪಟ್ಟರು. ಈ 3 ಅಂಶ ಅಪೊಸ್ತಲ ಕೃತ್ಯಗಳ ಅಡಕವಾಗಿದೆ. ಅವರ ಪ್ರಸಂಗಗಳು, ಅವರ ಪ್ರಯಾಣಗಳು, ಅವರ ಪ್ರಯಾಸಗಳು ಅವು ವ್ಯರ್ಥವಾಗಲಿಲ್ಲ. 3 ಮುಖ್ಯ ಪ್ರಸಂಗಿಗಳು: ಪೇತ್ರನು, ಸ್ತೆಫನನು ಮತ್ತು ಪೌಲನು, ಅಪೊಸ್ತಲನಾದ ಪೌಲನು. 1ರಿಂದ 8 ಅಧ್ಯಾಯದವರೆಗೂ ಒರಿಜಿನಲ್ ಡಿಸೈಪಲ್ಸ್ ವರ್ಕ್ಸ್. ಅಂದ್ರೆ ಒರಿಜಿನಲ್ ಡಿಸೈಪಲ್ಸ್ ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಶಿಷ್ಯರ ಕೆಲಸಗಳು ಕಾಣಿಸಿದವು. ಯಾಕಂದ್ರೆ ಪೌಲನಿಗೆ ಶಿಷ್ಯರ ಪಟ್ಟಿಯಲ್ಲಿ ಇಲ್ಲಲ್ಲ, ಹಾಗಾಗಿ ಪೌಲನಿಗೆ ಆ ರೀತಿ ಕರೀಲಿಕ್ಕೆ ಸಾಧ್ಯವಿಲ್ಲ. ಅಪೊಸ್ತಲನಾದ ಪೌಲನಂತ ಬರೀಬಹುದು, ಶಿಷ್ಯನಾದಂತ ಪೌಲನಂತ ಕರೆಯಕ್ಕಾಗಲ್ಲ. ಪೇತ್ರ, ಯೋಹಾನ, ಯಾಕೋಬ ಇವರೆಲ್ಲರೂ ಶಿಷ್ಯರು. ಪೌಲನು ಯೇಸು ಕ್ರಿಸ್ತನೊಂದಿಗಿರ್ಲಿಲ್ಲ,
ಹಾಗಾಗಿ ಶಿಷ್ಯನಾಗ್ಲಿಕ್ಕೆ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ಅಪೋಸ್ತಲ ಅಂತ ಕರೆದ್ರೂ ತಪ್ಪಿಲ್ಲ. ತುಂಬಾ ಜನ ಪ್ರಶ್ನೆ ಮಾಡ್ತಾರೆ ಪೌಲನಿಗೆ, ನೀನೇನು ಅಪೋಸ್ತಲನ, ನೀನು ಕರೆಯಲ್ಪಟ್ಟವನ, ನೀನು ಕಳಿಸಲ್ಪಟ್ಟವನ ಅಂತ ಕರೀತಾರೆ. ಪೌಲನು ಮತ್ತೆ ರಿಪ್ಲೈ ಮಾಡ್ತಾನೆ, ಅವರಿಗೆ ಕೌಂಟರ್ ಕೊಡ್ತಾನೆ, ನಾನು ಅಪೋಸ್ತಲನಲ್ಲವೇ, ನಾನು ಕರ್ತನ ನೋಡ್ಲಿಲ್ವೇ, ಆತನ ದರ್ಶನವನ್ನು ನಾನು ಬಯಸ್ಲಿಲ್ವೇ, ಆತನಿಂದ ಸ್ವಾರ್ಥ ಸೇವೆ ಅಪ್ಪಣೆಯನ್ನು ಪಡಿಲಿಲ್ವ ಅಂತ ಹೇಳ್ತಾನೆ. ಧೈರ್ಯವಾಗಿ ಮಾತಾಡ್ತಾನೆ. ಅವರು ಕಳಿಸಲ್ಪಟ್ಟವರು, ಅವರು ವಿಶೇಷವಾದ ಕೃಪಾವರಗಳನ್ನು ಹೊಂದಿದವರು, ಯೇಸು ಕ್ರಿಸ್ತನಿಗಾಗಿ ಶ್ರಮಗಳನ್ನು ಅನುಭವಿಸಿದವರು, ಅವರಿಗಿಂತ 2ರಷ್ಟು ಹೆಚ್ಚಾಗಿ ನಾನು ಅನುಭವಿಸಿದ್ದೇನೆ, ಕರೆಯಲ್ಪಟ್ಟಿದ್ದೇನೆ, ಕಳಿಸಲ್ಪಟ್ಟಿದ್ದೇನೆ ಅಂತ ಹೇಳ್ತಾರೆ. ಸೊ ಆದ್ರೂ ಕೂಡ ಅಪೋಸ್ತಲ ಅಂತ ಕರೀತಾರೆ ಹೊರತು ಆತನನ್ನು ಶಿಷ್ಯರಂತ ಕರೆಯಲ್ಲ. ಅಪೋಸ್ತಲ ಪೌಲನ 1ರಿಂದ 8ನೇ ಅಧ್ಯಾಯದವರೆಗೂ ಪೇತ್ರನ ಕಾರ್ಯಗಳು, ಪೇತ್ರನ ಪ್ರಯಾಣಗಳು, ಪೇತ್ರನ ಪ್ರಸಂಗಗಳು 1ರಿಂದ 8. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯದಿಂದ ಪೌಲನ ಮತ್ತು ಜೊತೆ ಕೆಲಸದವರ ಪ್ರಯಾಣಗಳು, ಪ್ರಸಂಗಗಳು, ಪ್ರಯಾಸಗಳು. 9ನೇ ಅಧ್ಯಾಯದಿಂದ ಪೌಲನು ಮತ್ತು ಜೊತೆ ಕೆಲಸದವರಿಂದ ಪ್ರಯಾಣಗಳು, ಅವರ ಪ್ರಸಂಗಗಳು, ಅವರ ಪ್ರಯಾಸಗಳು. 1ರಿಂದ 8. ಯಾಕೆ ಅಲ್ಲಿ ಡಿವೈಡಿಂಗ್ ಅಂತ ಹೇಳಿದ್ರೆ, ಪೇತ್ರನು ಉಳಿದ ಸಹೋದರರು ಅವರು ಅಂತಿಯೋಕ್ಯದ ಎಡಭಾಗದ ಕರಾವಳಿ ಪ್ರದೇಶವನ್ನ ಆರಿಸಿಕೊಂಡು ಪ್ರಯಾಣ ಬೆಳೆಸ್ತಾರೆ. ಪೌಲನು ಅಂತಿಯೋಕ್ಯದ ಎಡಭಾಗದ ಕರಾವಳಿ ಪ್ರದೇಶ ಅಂದ್ರೆ ಅದು ಪೂರ್ತಿ ಆಸಿಯಾ ಮೈನರ್ಗೆ ಹೋಗುತ್ತೆ. ಆಮೇಲೆ ಇಟಲಿ, ರೋಮ್, ಆ ಭಾಗದ ಕರಾವಳಿ ಪ್ರದೇಶವನ್ನು ಹಾಕೊಂಡು ಪೌಲ, ಸೀಲಲು, ತಿಮೋತಿ ಇವರೆಲ್ಲರೂ ಪ್ರಯಾಣ ಬೆಳೆಸ್ತಾರೆ. ಆದ್ರೆ ಪೇತ್ರನ ಸೇವೆ ಆ ಭಾಗದಲ್ಲಿ ಆಗ್ಲಿಲ್ಲ. ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಫುಲ್ ರೈಟ್ ಸೈಡ್ ತಗೊಂತಾನೆ ಸೇವೆ, ಡೆಸರ್ಟ್ ಏರಿಯಾದಲ್ಲಿ ಸೇವೆ. ಉದಾಹರಣೆಗೆ ನಮಗೆ ಪೇತ್ರನ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನವನ್ನು ಯಾರಾದ್ರೂ ಒಬ್ಬರು ಸಹೋದರು ಓದಿ. ಪೇತ್ರ 1:1. ಯೇಸು ಕ್ರಿಸ್ತನ ಅಪೋಸ್ತಲನಾದ ಪೇತ್ರನು ಪೋಂತ, ಗಲಾತ್ಯ, ಕಪದೋಕ್ಯ, ಆಸಿಯಾ, ಬಿತೂನ್ಯ ಎಂಬ ಸೀಮೆಗಳಲ್ಲಿ ಚದರಿರುವಂತ ಪ್ರವಾಸಿಗಳಾದ ದೇವಜನರಿಗೆ, ಅಂದರೆ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯತ್ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರಿಗೆ ಬರೆಯುವುದೇನೆಂದರೆ, ನಿಮಗೆ ಕೃಪೆಯು ಶಾಂತಿಯು ಹೆಚ್ಚೆಚ್ಚಾಗಿ ದೊರೆಯಲಿ. ನೋಡಿ, ಪೊಂತ, ಗಲಾತ್ಯ, ಕಪ್ಪದೋಕ್ಯ, ಬಿತೂನ್ಯ ಎಂಬ ಸೀಮೆಯಲ್ಲಿ ಚದರಿರುವಂತ ದೇವಜನರು. ನೋಡಿ, ಪೇತ್ರನು ಉಳಿದ ಸಹೋದರರು ಕೆಲವರನ್ನ ಜೊತೆಗೆ ಹಾಕೊಂಡು ಆತನು ಸಂಪೂರ್ಣವಾಗಿ ಮರಳುಗಾಡಿನ ಪ್ರದೇಶ, ಅಂದ್ರೆ ಪೌಲನು ಹೋಗಿದಂತ ಸ್ಥಳ ಅಲ್ಲದೆ ಬೇರೆ ಸ್ಥಳಗಳು ಹೋಗಿ ಸಭೆಗಳನ್ನ ಸ್ಥಾಪನೆ ಮಾಡಿ ಕೆಲಸ ಮಾಡ್ತಾನೆ. ಕೆಲಸವು ಪ್ರಾರಂಭದಲ್ಲಿ ಪೇತ್ರನೇ ಸ್ಟಾರ್ಟ್ ಮಾಡಿದ್ದು ಸಂಚಾರ ಮಾಡ್ಲಿಕ್ಕೆ. ಆದ್ರೆ ಪೌಲನ ಪತ್ರಿಕೆಯಲ್ಲಿ ಒಂದು ಮಾತನ್ನು ಬರೀತಾನೆ, ಕುರಿತು ಬರೆದ ಪತ್ರಿಕೆಯಲ್ಲಿ, ಒಬ್ಬರು ಪ್ರಾರಂಭಿಸಿ ಒಬ್ಬರು ಸಾರಿದ ಸುವಾರ್ತೆ ಸ್ಥಳದಲ್ಲಿ ನಾನು ಅಲ್ಲಿ ಪ್ರಾರಂಭಿಸೋದಿಲ್ಲ, ನಾನು ಅಲ್ಲಿ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾನೆ. ಸೊ ಅಂದ್ರೆ ಅರ್ಥ ಏನಂತ ಹೇಳಿದ್ರೆ, ಪೌಲನಿಗಿಂತ ಮುಂಚೆ ಕೆಲಸ ಮಾಡಿದಂತ ಪೇತ್ರನು ಜೊತೆ ಸಹೋದರರು ಎಲ್ಲೆಲ್ಲಿ ಪ್ರಯಾಸ ಪಟ್ಟು ಪ್ರಯಾಣ ಮಾಡಿದ್ದಾರೋ ಆ ಸ್ಥಳಗಳಲ್ಲಿ ನಾನು ಕೆಲಸ ಮಾಡೋದಿಲ್ಲ ಅಂತೇಳಿ ಹೊಸ ಸ್ಥಳದಲ್ಲಿ, ಪ್ರದೇಶಗಳಲ್ಲಿ ಸಂಚಾರ ಮಾಡಿ ಅಲ್ಲಿ ಸಭೆಗಳನ್ನು ಸ್ಥಾಪನೆ ಮಾಡ್ತಾರೆ. ಇದ್ರಲ್ಲಿ ನಾವು ಕಲಿತಕ್ಕಂಥ ಪಾಠ ಏನಂತ ಹೇಳಿದ್ರೆ, ಒಂದು ಕಡೆ ಸಭೆ ಇದೆ, ಅಲ್ಲೊಬ್ಬ ಸೇವಕ ಇದ್ದಾನೆ ಅಂತ ಹೇಳಿದ್ರೆ, ನಾವು ಅಲ್ಲಿ ಆ ಏರಿಯಾದಲ್ಲಿ ಹೋಗಿ ಕೆಲಸ ಮಾಡೋದಕ್ಕಿಂತ ಹೊಸ ಸ್ಥಳನ ಆರಿಸ್ಕೊಂಡು, ಹೊಸ ಪ್ರದೇಶನ ಆರಿಸ್ಕೊಂಡು, ಎಲ್ಲಿ ಸಭೆ ಇಲ್ಲ, ಎಲ್ಲಿ ಸೇವಕರಿಲ್ಲ, ಎಲ್ಲಿ ಸುವಾರ್ತೆ ಸಾರಲ್ಪಡ್ಲಿಲ್ಲ, ಎಲ್ಲಿ ಕರಪತ್ರಗಳನ್ನ ಹಂಚಲಿಲ್ಲ, ಗುರ್ತಿಡಿದು ಕೆಲಸ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಸೊ 1ರಿಂದ 8 ಪೌಲನ ಕೆಲಸಗಳು, ಪೇತ್ರನ ಕೆಲಸಗಳು ಬರ್ತಾ ಇದೆ, ಪ್ರಸಂಗ, ಪ್ರಯಾಣ, ಕೆಲಸಗಳು. 9ನೇ ಅಧ್ಯಾಯದಿಂದ
ಇನ್ನು ಪೌಲನ ಕೆಲಸಗಳು ಪ್ರಾರಂಭವಾಗ್ತದೆ. ಆದರೆ ಪವಿತ್ರಾತ್ಮನು ಬಂದ ನಂತರ ಅವರು ವಿಶೇಷವಾದಂತ ಬಲವನ್ನು ಹೊಂದಿ, ವಿಶೇಷವಾದ ಜ್ಞಾನವನ್ನು ಹೊಂದಿ ಅವರು ನಡೀತಾರೆ. ಯೆರೂಸಲೇಮಿನಲ್ಲಿ ಒಂದು ಸಭೆ ಇದೆ, ಅಂತ್ಯೋಕ್ಯದಲ್ಲಿ ಒಂದು ಸಭೆ ಇದೆ. 2 ಅಂತ್ಯೋಕ್ಯ ಇದೆ. ಒಂದು ಪಿಸಿದ್ಯ ಅಂತ್ಯೋಕ್ಯ, ಒಂದು ಕಿಲಿಕ್ಯದ ಅಂತ್ಯೋಕ್ಯ. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಇರುವಂತಹ ಒಂದು ಅಂತ್ಯೋಕ್ಯ. ಈ ಅಂತ್ಯೋಕ್ಯದಿಂದಲೇ ಬಾರ್ನಬನು ಪೌಲನು ಸುವಾರ್ತೆ ಸೇವೆಗಾಗಿ ಕಳಿಸಲ್ಪಟ್ರು. 13ನೇ ಅಧ್ಯಾಯ 1ನೇ ವಚನದಲ್ಲಿ. ಈ ಅಂತ್ಯೋಕ್ಯ ಬೇರೆ. ಆದ್ರೆ ಪೌಲನು ಜೊತೆ ಸಹೋದರು ಬರೋದಕ್ಕಿಂತ ಮೊದಲೇ ಇವರು ಸುವಾರ್ತೆಗೆ ಸೇವೆಗೆ ಸಮರ್ಪಿಸಿಕೊಂಡ್ರು. ಪವಿತ್ರಾತ್ಮನ ಕಾರ್ಯದಲ್ಲಿ ಅನುಭವಿಸಿ ಪ್ರಯಾಣ ಮಾಡಿ ಕೆಲಸವನ್ನು ಮಾಡಿದ್ರು. 6ನೇ ಅಧ್ಯಾಯದಲ್ಲಿ ಪೌಲನಿರ್ಲಿಲ್ಲ, ಸಭೆ ಅಭಿವೃದ್ಧಿ ಆಯ್ತು. 5ನೇ ಅಧ್ಯಾಯದಲ್ಲಿ ಪೌಲನಿರ್ಲಿಲ್ಲ, ಸಭೆ ಅಭಿವೃದ್ಧಿ ಆಯ್ತು. ನಾವೇನ್ ತೋರಿಸ್ತೀವಿ, ಏನ್ ಕಲಿಬಹುದು? 9ನೇದಲ್ಲಿ ಪೌಲನು ಬಂದ ನಂತರ ಅವರು ಈ ಹಿಂದೆ ಮಾಡಿದಂತ ಕೆಲಸ ಮತ್ತು ಬೋಧನೆ ಉಪದೇಶದ ಆ ನಡಾವಳಿಯನ್ನ ಮರಿಲಿಲ್ಲ, ಕಳ್ಕೊಳ್ಳಿಲ್ಲ ಅಥವಾ ಬಿಟ್ಟು ಬಿಡ್ಲಿಲ್ಲ. ಜ್ಞಾನೋಕ್ತಿಗಳಲ್ಲಿ ನಾವು ಓದ್ತೀವಿ, ನಿಮ್ಮ ಪಿತೃಗಳು ಹಾಕಿದ ಮೇರೆಯನ್ನು ನೀವು ಏನ್ ಮಾಡಬಾರದು ಅಂತ ಇದೆ ಅಲೆಕ್ಸ್ ಬ್ರದರ್, ಏನು ಮಾಡಬಾರದು ಅಂತ ಇದೆ. ಮೇರೆಯನ್ನು ಒತ್ತಬೇಡ ಅಂತ ಇದೆ. ಒತ್ತಬೇಡ ಅಂದ್ರೆ ಏನು? ಸರಿಸ್ಬೇಡ್ರಿ ಅಂತ. ಮೇರೆ ಅಂದ್ರೆ ನೀವು ಬಾರ್ಡರ್ ಅನ್ನ ಸರಿಸ್ಬೇಡ್ರಿ ಅಂತ. ಅಂದ್ರೆ ನಿಮ್ಮ ಹಿರಿಯರು ಹಾಕಿದಂತ ಅಸ್ಥಿವಾರ, ಬೋಧನೆ, ಉಪದೇಶ ಅದನ್ನ ನೀವು ಸರಿಸ್ಬೇಡ್ರಿ. ಈ ಹಿಂದೆ ಸಭೆಯಲ್ಲಿ ಪ್ರಯಾಸ ಪಟ್ಟವರು, ಕೆಲಸ ಮಾಡಿದವರು, ಬೋಧನೆ ಮಾಡಿದವರು, ಕಲಿಸಿದವರು, ತ್ಯಾಗ ಮಾಡಿದವರು, ನಷ್ಟಪಡಿಸ್ಕೊಂಡವರು ಇದ್ದಾರೆ. ಸರಿಸ್ಬೇಡ್ರಿ, ಅವರನ್ನು ಸರಿಸ್ಬೇಡ್ರಿ, ಅವರ ಬೋಧನೆಗಳನ್ನು ಕೂಡ ಸರಿಸ್ಬೇಡ್ರಿ. ನಾನು ವಿಲ್ಸನ್ ಗಾರ್ಡನ್ ಅಸೆಂಬ್ಲಿಯ ಒಂದು ನೋಡಿದೆ, 50 years ಒಂದು ಬುಕ್ಲೆಟ್ ನೋಡಿದೆ, ಬಹಳ ಸಂತೋಷ ಆಯ್ತು. ಎಷ್ಟು ಕಲೆಕ್ಟಿವ್ ಮ್ಯಾಟರ್ಸ್, ಕಲೆಕ್ಟಿವ್ ಫ್ಯಾಮಿಲೀಸ್, ನೇಮ್ಸ್ ಇನ್ಕ್ಲೂಡಿಂಗ್ ಮೈ ನೇಮ್, ನನ್ನ ಹೆಸರು ಕೂಡ ಅಲ್ಲಿದೆ. ಎಷ್ಟು ಸಂತೋಷ ಆಯ್ತು ನನಗೆ. ಯಾಕಿದೆಲ್ಲ? ಯೋರ್ದಾನ್ ಹೊಳೆಯನ್ನು ದಾಟಿ ಬರುವಾಗ, ನೀವು ಹೊಳೆಯನ್ನು ದಾಟಿದ ನಂತರ ದಡದಲ್ಲಿ ನೀವು 12 ಕಲ್ಲುಗಳನ್ನು ನೆಡಬೇಕು ಅಂತ ಹೇಳ್ತಾನೆ ಯೆಹೋಶುವನು ಹೇಳ್ತಾನೆ. ಯಾಕೆ ಅಂತ ಪ್ರಶ್ನೆ ಬರುತ್ತೆ. ಯಾಕೆ ಪ್ರಶ್ನೆ ಬಂದಾಗ, ನಿಮ್ಮ ಮಕ್ಕಳು ಈ ಕಲ್ಲುಗಳು ಯಾಕೆ ಅಂತ ಕೇಳಿದಾಗ ಏನ್ ಹೇಳ್ಬೇಕು? ಈ ಕಲ್ಲುಗಳು ಯಾಕೆ ಅಂತ ಕೇಳಿದ್ರೆ ಅವಾಗ ಚರಿತ್ರೆ ಮಕ್ಕಳಿಗೆ ಹೇಳ್ಬೇಕು. ಈ ಕಲ್ಲುಗಳು ಇಸ್ರಾಯೇಲರು ಹೊಳೆಯನ್ನು ದಾಟಿದರು, ಕೆಂಪು ಸಮುದ್ರ ದಾಟಿದರು, ಅವರು ಪ್ರಯಾಣ ಮಾಡಿದರು, ಅವರ ಸಂಗಡ ಯೆಹೋವನಿದ್ದನು. ಯೆಹೋವನ ಪರಿಚಯ, ಇಸ್ರಾಯೇಲರ ಪರಿಚಯ, ಅವರ ಪ್ರಯಾಣದ ಪರಿಚಯ ಮಾಡ್ಬೇಕು. ಅಂದ್ರೆ ಪಿತೃಗಳ ಮೇರೆ, ಪಿತೃಗಳ ಕಲ್ಲುಗಳು, ಅವರ ಪ್ರಯಾಸ, ಅದನ್ನ ಅಷ್ಟು ಸುಲಭವಾಗಿ ನಾವು ಮರಿಬಾರ್ದು ಅಂತ ನಾನು ಯಾಕೆ ಮಾತು ಹೇಳ್ತೇನೆ ಅಂದ್ರೆ, 9ನೇದಲ್ಲಿ ಪೌಲನು ಉಳಿದ ಸಹೋದರರು ಬಂದರೂ ಕೂಡ ಪ್ರತಿ ಒಂದು ರಿಪೋರ್ಟ್ ಅನ್ನ ಯೆರೂಸಲೇಮಿನ ಸಭೆಗೆ ಮುಟ್ಟಿಸ್ತಾ ಇದ್ರು. ಯೆರೂಸಲೇಮಿನ ಸಭೆಯಲ್ಲಿ ಹಿರಿಯರು ಯಾರು? ಪೇತ್ರನು, ಯಾಕೋಬನು, ಯೋಹಾನನು. ಇವ್ರು 3 ಜನ ಹಿರಿಯರು. ಉಳಿದವರು ಅಪೋಸ್ತಲರಾಗಿದ್ರಲ್ಲ, ಅಪೋಸ್ತಲರೇ, ಉಳಿದವರು ಕೂಡ ಹಿರಿಯರು, ಉಳಿದವರು ಅಪೋಸ್ತಲರು. ಪ್ರಾಮುಖ್ಯವಾಗಿ 3 ಜನ ಹಿರಿಯರು. ಯಾಕೆ? ಇವ್ರು ಮಾತ್ರ ಡಿವೈಡ್ ಮಾಡ್ಲಿಲ್ಲ, ಇದು ಫ್ರಮ್ ದಿ ಬಿಗಿನಿಂಗ್ ಅಲ್ಲೇ ಡಿವೈಡಿಂಗ್ ಬಂತು. ನೀವು ಬೆಟ್ಟದ ಕೆಳಗಿರ್ರಿ, ಬೆಟ್ಟದ ಮೇಲೆ 3 ಜನ ಬರ್ಬೇಕು. ಅಲ್ಲಿ ಬೆಟ್ಟದ ಮೇಲೆ ಪೇತ್ರನು ಹತ್ತಿದ್ದಾನೆ. ಗೆತ್ಸೆಮನೆ ತೋಟದಲ್ಲಿ ನೀವು ಅಲ್ಲಿ ಪ್ರಾರ್ಥನೆ ಮಾಡ್ರಿ. ನೀವು 3 ಜನ ಮಾತ್ರ ಇಲ್ಲಿ ಪ್ರಾರ್ಥನೆ ಮಾಡ್ರಿ. ಆ 3 ಜನ ಯಾರು? ಪೇತ್ರನು, ಯೋಹಾನನು, ಯಾಕೋಬನು. ಲೀಡರ್ಶಿಪ್ ಅಥವಾ ನಾಯಕತ್ವವು ತಳಹದಿಯಿಂದ ಪ್ರಾರಂಭವಾಗುತ್ತದೆ. ನಾಯಕತ್ವವು
ನೆಲದಿಂದ ಪ್ರಾರಂಭವಾಗುತ್ತದೆ. ನಾಯಕತ್ವ ವೇದಿಕೆಯಿಂದ ಪ್ರಾರಂಭವಾಗೋದಿಲ್ಲ. ವೇದಿಕೆಯಿಂದ ನಾಯಕತ್ವ ಪ್ರಾರಂಭವಾಗೋದಿಲ್ಲ. ನಾಯಕತ್ವ ನೆಲದಿಂದ ಪ್ರಾರಂಭವಾಗುತ್ತದೆ. ನೀನು ಫುಟ್ ಮ್ಯಾಟ್ ಆಗಕ್ಕೆ ಇಷ್ಟಪಡೋದಾದ್ರೆ ಖಂಡಿತ ನಿನಗೆ ಫುಲ್ ಪಿಟ್ ಸಿಗುತ್ತೆ ಅಂತ ಹೇಳ್ತಾರೆ ತಿಳಿದಂತವ್ರು. ಫುಟ್ ಮ್ಯಾಟ್ ಎಲ್ಲಿರುತ್ತೆ? ಡೋರ್ ಹತ್ರ ಇರುತ್ತೆ. ಫುಲ್ ಪಿಟ್ ಎಲ್ಲಿರುತ್ತೆ? ಸ್ಟೇಜ್ ಮೇಲೆ ಇರುತ್ತೆ. ನೀನು ಫುಟ್ ಮ್ಯಾಟ್ ಆದ್ರೆ ನಿನಗೆ ಫುಲ್ ಪಿಟ್ ಖಂಡಿತ ಸಿಗುತ್ತೆ ಅಂತ. ಅದ್ರ ಅರ್ಥ ಏನು? ನೆಲದಿಂದ ನಾಯಕತ್ವ ಪ್ರಾರಂಭವಾಗುತ್ತದೆ. 9ನೇ ಅಧ್ಯಾಯದಲ್ಲಿ ಪೌಲನು ಉಳಿದ ಸಹೋದರ ಸೇವೆಯನ್ನು ಪ್ರಾರಂಭಿಸಿ ಬರ್ತಾರೆ. ಆದ್ರೆ ಸೇವೆಯ ಸುವಾರ್ತೆಯ ಯಾತ್ರೆಯ ಎಲ್ಲ ವಿವರಗಳು, ರಿಪೋರ್ಟ್ ಆಫ್ ದಿ ಮಿನಿಸ್ಟ್ರಿ, ಸೇವೆಯ ವಿವರಗಳು, ಪ್ರಯಾಣದ ವಿವರಗಳು, ಎಲ್ಲ ಏರುಪೇರು ಮೇಲು ಕೀಳು ಎಲ್ಲ ವಿವರಗಳನ್ನ ಯೆರೂಸಲೇಮ್ ಸಭೆಗೆ ಮಾಹಿತಿ ಕೊಡಬೇಕು. ಅಂತ್ಯೋಕ್ಯ ಸಭೆಗೆ ರಿಪೋರ್ಟ್ ಕೊಡ್ತಿರ್ಲಿಲ್ಲ. ಅವರು ಯೆರೂಸಲೇಮ್ ಸಭೆಗೆ ತಕೊಂಡು ಹೋಗ್ತಾ ಇದ್ರು. ಯಾಕೆಲ್ಲ ಹಿರಿಯರಿದ್ದಾರೆ. ಈ ಅಂತ್ಯೋಕ್ಯ ಸಭೆಯು ಪ್ರಾರಂಭವಾಗಿದ್ದು ಕೂಡ ಯೆರೂಸಲೇಮ್ ಸಭೆಯಿಂದಲೇ. ಹಾಗಾಗಿ ಹಿರಿ ಸಭೆಗೆ ಕ್ಷಮಿಸಿ, ಹಿರಿ ಸಭೆ ಅಂತ ಉಪಯೋಗಿಸಬಾರ್ದು. ಹಿರಿ ಸಭೆ ಅಂದ್ರೆ ಬೈಬಲ್ ಅಲ್ಲಿ ಬೇರೆ ಅರ್ಥ ಇದೆ. 70 ಮಂದಿ ಉಳ್ಳವರನ್ನ ಹಿರಿ ಸಭೆ ಅಂತ ಕರೀತಾರೆ. ಸೊ ಯೆರೂಸಲೇಮಿನ ಸಭೆ, ಶಿಷ್ಯರ ಸಭೆ, ಅಪೋಸ್ತಲರ ಸಭೆ, ಪವಿತ್ರಾತ್ಮನಿಂದ ಪ್ರಾರಂಭಿಸಲ್ಪಟ್ಟ ಸಭೆ, ಜಗತ್ತಿನ ಮೊಟ್ಟ ಮೊದಲ ಸಭೆ ಅದು ಯೆರೂಸಲೇಮ್ ಸಭೆ. ಅದು ಸಂಪೂರ್ಣವಾಗಿ ಯಹೂದ್ಯರಿಂದಲೇ ಸ್ಥಾಪಿಸಲ್ಪಟ್ಟ ಸಭೆ. ಯಹೂದ್ಯರೇ ಇರುವ ಸಭೆ ಯಾವುದು? ಯೆರೂಸಲೇಮ್ ಸಭೆ. ಅಂತ್ಯೋಕ್ಯ ಸಭೆ ಪ್ರಾರಂಭವಾಯಿತು. ಆದ್ರೆ ಅಂತ್ಯೋಕ್ಯ ಸಭೆಯು ಸಂಪೂರ್ಣವಾಗಿ ಅನ್ಯರಿದ್ದಾರೆ. ಯಹೂದ್ಯರಿಂದಲೇ ಸ್ಥಾಪಿತವಾಯಿತು. ಆದ್ರೆ ಅನ್ಯರಿಂದ ತುಂಬಲ್ಪಟ್ಟಂತ ಒಂದು ಸಭೆ. ಅಲ್ಲಿ ಬಾರ್ನಬ ಇದ್ದಾನೆ ಯಹೂದ್ಯನೇ, ಪೌಲನಿದ್ದಾನೆ ಯಹೂದ್ಯನೇ, ಆದ್ರೆ ಎಲ್ಲರೂ ಅನ್ಯರಿದ್ದಾರೆ. ಸುವಾರ್ತೆ ಸೇವೆಗೆ ಪ್ರಾಮುಖ್ಯತೆ ಮತ್ತು ಒತ್ತು ಕೊಡುವಂತ ಸಭೆ ಅಂತ್ಯೋಕ್ಯ ಸಭೆ. ಶಿಷ್ಯ ಮಂಡಳಿಯನ್ನ ಬೆಳೆಸಿ ಪೋಷಿಸಿ ಬಲಪಡಿಸೋದಕ್ಕೆ ಯೆರೂಸಲೇಮಿನ ಸಭೆ. ನಾವು 9ನೇ ಅಧ್ಯಾಯದಿಂದ ಒಂದ್ ವೇಳೆ ಪೌಲನು ಸುವಾರ್ತೆ ಸೇವೆ ಸಾರಿ ಅನೇಕ ಆತ್ಮಗಳನ್ನು ಗೆದ್ದು ಪ್ರಯಾಣ ಮಾಡಿದ್ದಾನೆ. ಆದ್ರೆ ಯೆರೂಸಲೇಮಿನ ಸಭೆಗೆ ಸಂಪೂರ್ಣವಾದ ಮಾಹಿತಿ ಅವರು ಕೊಡ್ತಾ ಇದ್ರು. ಅಲ್ಲಿಂದ ಸಲಹೆಗಳನ್ನು ಪಡಿತಾ ಇದ್ರು. ಅಲ್ಲಿಂದ ಅನೇಕ ಸಹಾಯಗಳನ್ನು ಕೂಡ ಪಡಿತಾ ಇದ್ರು. ಸೊ ಈ ರೀತಿ ಅಪೊಸ್ತಲ ಕೃತ್ಯಗಳಲ್ಲಿ ಪವಿತ್ರಾತ್ಮನು ಬಂದ ನಂತರ ಕೆಲಸಗಳು ಪ್ರಾರಂಭವಾಗ್ತದೆ. ನಾನು ಚಾಪ್ಟರ್ ಮುಗಿಸ್ತೀನಿ. ಇದೊಂದು ಆಕ್ಟ್ಸ್ ನಲ್ಲಿ ಔಟ್ಲೈನ್ ಆಫ್ ದಿ ಆಕ್ಟ್ಸ್, ಅಪೊಸ್ತಲ ಕೃತ್ಯಗಳಲ್ಲಿ ಇರ್ತಕ್ಕಂಥ ಹೊರಭಾಗದ ಮಾಹಿತಿ. ನಾವಿನ್ನು ಒಳಮುಖಕ್ಕೆ ಹೋಗ್ಲಿಲ್ಲ. ಸುವಾರ್ತೆ, ಬೋಧನೆ, ಉಪದೇಶ, ಸಭೆ ಸ್ಥಾಪನೆ, ಅವರ ಪ್ರಸಂಗಕ್ಕೆ ಹೋಗ್ಲಿಲ್ಲ. 1ರಿಂದ 8 ಪೌಲನು ಉಳಿದ ಅಪೊಸ್ತಲರ ಕೆಲಸಗಳು, ಮತ್ತು 9ರಿಂದ ಅಪೊಸ್ತಲನು ಉಳಿದ ಜೊತೆ ಕೆಲಸಗಾರರು. ಅಲ್ಲಿ ಉಳಿದ ಅಪೊಸ್ತಲರಲ್ಲ, ಪೌಲನು ಉಳಿದ ಜೊತೆ ಕೆಲಸದವರಿಂದ ಪ್ರಯಾಣಗಳು, ಪ್ರಸಂಗಗಳು, ಪ್ರಯಾಸಗಳು. ಸೊ ಅಪೊಸ್ತಲ ಕೃತ್ಯಗಳು ನಮಗೆ ಬಹಳಷ್ಟು ಅನೇಕ ಪ್ರಯೋಜನವನ್ನ, ನಮ್ಮ ಸಭೆಗಳ, ನಮ್ಮ ಸೇವೆಯ ವಿಧಾನ, ಶಿಸ್ತು ಮತ್ತು ಆರಿಸುವಿಕೆ, ಕಳಿಸಲ್ಪಡುವಿಕೆ, ಈ ವಿಧಾನಗಳನ್ನ ಕಲಿಸುವುದಕ್ಕೆ ಅಪೊಸ್ತಲ ಕೃತ್ಯಗಳು ಗ್ರಂಥ ನಮಗೆ ಬಹಳಷ್ಟು ಸಹಾಯ ಮತ್ತು ಒತ್ತು ನೀಡುವಂತ ಒಂದು ಗ್ರಂಥ ಆಗಿದೆ. ಖಂಡಿತ ದೇವರಾತ್ಮ ನಮಗೆ ಸಹಾಯ ಮಾಡ್ತಾನೆ. ಇದರಲ್ಲಿ ಅನೇಕ ವಿಷಯಗಳನ್ನು ನಾವು ಕಲಿಯೋಣ. ಕ್ರಿಸ್ತನು ಅಪೊಸ್ತಲ ಕೃತ್ಯಗಳಲ್ಲಿ ಪರೋಕ್ಷವಾಗಿ, ಮರ್ಮವಾಗಿ ಹೇಗೆ ಕೆಲಸ ಮಾಡ್ತಾನೆ, ಸುವಾರ್ತೆಯಲ್ಲಿ ಪ್ರತ್ಯಕ್ಷವಾಗಿ, ಬಹಿರಂಗವಾಗಿ ಕೆಲಸ ಮಾಡಿದ್ದಾನೆ, ಅಪೊಸ್ತಲ ಕೃತ್ಯಗಳಲ್ಲಿ ಹೇಗೆ ಕೆಲಸ ಮಾಡ್ತಾ ಇದ್ದಾನೆ, ಕ್ರಿಸ್ತನ ವಿಷಯ ಮಾಹಿತಿ ಅದು ಹೇಗೆ ಅದು ವೈಭವೀಕರಣವಾಯಿತು, ಸಭೆಯ
ನಿಜವಾದ ಅಸ್ತಿತ್ವ, ನಿಜವಾದ ಬೆಳವಣಿಗೆ ಹೇಗುಂಟಾಯಿತು? ನಮ್ಮ ಸಭೆಗಳಿಗೆ ಎಷ್ಟು ಸ್ಫೂರ್ತಿ, ಎಷ್ಟು ಉತ್ತೇಜನ ಈ ಅಪೊಸ್ತಲ ಕೃತ್ಯಗಳ ಚರಿತ್ರೆ ಗ್ರಂಥ. ದೇವರಾತ್ಮ ನಮಗೆ ಸಹಾಯ ಮಾಡ್ಲಿ.